ದಂಡವತ್ ಪ್ರಣಾಮಗಳು. ಎಲ್ಲರೂ ಈ ಒಂದು ಕಳೆದ 15 ದಿವಸದಿಂದ ಸಮರ್ ಕ್ಯಾಂಪ್ ಅಲ್ಲಿ ಎಲ್ಲ ತುಂಬಾ ಸೇವೆಗಳಲ್ಲಿ ಎಲ್ಲರೂ ಇಲ್ಲ ಮದುವೆ ಮುಂಜೆಗಳಲ್ಲಿ ಎಲ್ಲರೂ ತುಂಬಾ ಬ್ಯುಸಿ ಆಗಿದ್ದೇವೆ. ಸೊ ಹೇಗೆ ಅನಿಸ್ತಾ ಇದೆ ಅಂದ್ರೆ ತುಂಬಾ ರೆಗ್ಯುಲರ್ ಆಗಿ ನಾವು ಟಚ್ ಅಲ್ಲಿ ಇದ್ದೇವೆ, ಆದ್ರೂ ಸಹ ಸೇವೆಯಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡದೆ ಕಾರಣಕ್ಕೋ ಏನೋ ನನ್ಗೆ ಅನಿಸ್ತಾ ಇದೆ ತುಂಬಾ ದಿವಸ ಆಯ್ತು ಎಲ್ಲರನ್ನು ಮೀಟ್ ಮಾಡಿ ಅನ್ನೋ ಹಾಗೆ, ಏನೋ ಕಳೆದು ಹೋಗಿ ಸಿಕ್ಕಿದ ಹಾಗೆ ತುಂಬಾ ಸಂತೋಷ ಆಗ್ತದೆ. ಸೊ ನಿಧಾನಕ್ಕೆ ಎಲ್ರು ಜಾಯಿನ್ ಆಗ್ತಾರೆ. ಜಾಯಿನ್ ಆಗೋವರೆಗೂ ನಾವು ಓಪನಿಂಗ್ ಪ್ರೇಯರ್ಸ್ ನ ಮಾಡೋಣ. ಸೊ ನೆರೆದಿರುವ ಎಲ್ಲಾ ಭಕ್ತರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನ ನಾವು ಓಪನಿಂಗ್ ಪ್ರೇಯರ್ಸ್ ಒಂದಿಗೆ ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಕೃಷ್ಣಂ ಉಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನ್ಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ವಾಸುದೇವಾಯ. ಇಂದು ಮೊದಲನೇದಾಗಿ ನಮ್ಮೊಟ್ಟಿಗೆ ಹಾಡ್ಲಿಕ್ಕೆ ಕೀರ್ತನೆ ಹಾಡ್ಲಿಕ್ಕೆ ವಿದ್ಯಾಶ್ರೀ ಅವರಿದ್ದಾರೆ. ಅವರ ಇನಿಷಿಯೇಟೆಡ್ ನೇಮ್ ಬಂದು ವೇದಾವತಿ ವಿಮಲಾಂಗಿ ದೇವಿದಾಸಿ. ನಾವು ಯಾವಾಗ್ಲೂ ನಮ್ಮ ಈ ಗ್ರೂಪ್ ಅಲ್ಲಿ ಅವರು ಮೂಲತಃ ಮೈಸೂರಿನವರಾದ್ರಿಂದ ನಾವ್ ಯಾವಾಗ್ಲೂ ವಿದ್ಯಾಶ್ರೀ ಅಂತ ಕರ್ತೀವಿ. ನಮ್ಗೆ ಅಭ್ಯಾಸ ಆಗಿ ಅವರ ಒಂದು ಇನಿಷಿಯೇಟೆಡ್ ನೇಮ್ ನನ್ಗೆ ಸರಿಯಾಗಿ ಬರಲಿಲ್ಲ. ವೇದಾವತಿ ವಿಮಲಾಂಗಿ ದೇವಿದಾಸಿ ಮಾತಾಜಿಯವರು. ಸೊ ಮಾತಾಜಿಯವರು ಮೂಲತಃ ಮೈಸೂರಿನವರು, ಮತ್ತೆ ಇವಾಗ ಬೆಂಗಳೂರಲ್ಲಿ ವಾಸಿಸ್ತಿದ್ದಾರೆ. ಅವರು ಈಗ ಮದ್ವೆ ಆಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್, ಆದ್ರೆ ಸಹ ಭಕ್ತಿಯಲ್ಲಿ ಎಲ್ಲಾ ಸೇವೆಯಲ್ಲೂ ತಮ್ಮಂತ ತುಂಬಾ ಉತ್ಸಾಹದಿಂದ ತೊಡಗಿಸ್ಕೊಳ್ತಾರೆ. ಮೈಸೂರಿನಲ್ಲೂ ಏನಿದ್ರು ಸಹ ಯಾವುದೇ ಕಾರ್ಯಕ್ರಮ ಇದ್ರು ತುಂಬಾ ಉತ್ಸಾಹದಿಂದ ಬಂದು ಎಲ್ಲಾ ಡ್ರಾಮಾಗಳಿರ್ಬೋದು, ಕೀರ್ತನೆ ಇರ್ಬೋದು, ಅಭಿಷೇಕಂ ಸೇವೆ ಇರ್ಬೋದು, ಎಲ್ಲದ್ರಲ್ಲೂ ಬಂದು ಪಾಲ್ಗೊಳ್ತಾರೆ. ಇದು ನಮ್ಮ ಅದೃಷ್ಟ ಅಂತ ಹೇಳ್ಬೇಕು. ಇಂಥ ಯೂತ್ಗಳು ಇವಾಗ ಮುಂದೆ ಬರ್ತಾ ಇರೋದು ಭಕ್ತಿಯಲ್ಲಿ ತುಂಬಾ ಸಂತೋಷಕರವಾದ ವಿಷಯ. ಆಕ್ಚುಲಿ ಕೊರೋನಾ ಆದ್ಮೇಲಂತೂ ತುಂಬಾ ಯೂತ್ಗಳು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತೇ ನಾನು ಒಂದು ಲೆಕ್ಚರ್ ಅಲ್ಲಿ ಕೇಳಿದೆ. ಗೌರಾಂಗ್ ದಾಸ್ ಅವರ ಲೆಕ್ಚರ್ ಅಲ್ಲಿ ರೇಷಿಯೋ ಹೇಗಿದೆ ಅಂದ್ರೆ 6-7 ಪಟ್ಟು ಜಾಸ್ತಿ ಯೂತ್ ಬರ್ತಾ ಇದ್ದಾರೆ ಇವಾಗ ದೇವಸ್ಥಾನಕ್ಕೆ, ಯೂತ್ ಫೋರಂ ಅಲ್ಲಿ ಅಂತ. ಇವರು ಬೆಂಗಳೂರಿನ ಗಂಧರ್ವಿಕಾ ಗಿರಿಧಾರಿ ಟೆಂಪಲ್ ಅಲ್ಲಿ ಗಾರ್ಲ್ಯಾಂಡ್ ಸೇವೆ ಮಾಡ್ತಿದ್ದಾರೆ. ದೇವರಿಗೆ ಹಾರವನ್ನು ಮಾಡೋದು ಮತ್ತೆ ಆಲ್ಟರ್ ಡೆಕೋರೇಷನ್ ಮಾಡೋ ಸೇವೆಯನ್ನು ಸಹ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಯೂತ್ ಫೋರಂ ಅಲ್ಲಿ ಅವರು ಕೀರ್ತನ್ ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವರಿಂದ ನಾವು ಕೀರ್ತನೆ ಕೇಳೋಣ. ಸೊ ವಿಮಲಾಂಗಿ ಮಾತಾಜಿ, ವೇದಾವತಿ ವಿಮಲಾಂಗಿ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೂ ನನ್ನ ದಂಡವತ್ ಪ್ರಣಾಮಗಳು. ಸೊ ಮೊದಲನೇದಾಗಿ ನಾನು ಪ್ರಭುಪಾದ್ ಪ್ರಣಾಮ್ ಮಂತ್ರ ಮತ್ತೆ ಹೇಳ್ತೀನಿ. ಅದಾದ್ಮೇಲೆ ನಾನು ಲೀಲಾಮಯಿ ಮಾತಾಜಿಗೆ ಲಿಂಕ್ ಕಳ್ಸಿದ್ದೀನಿ ಆ ವೈಷ್ಣವ ಭಜನ್ದು, ಅವ್ರದ್ದು ಶೇರ್ ಮಾಡ್ಬೋದು, ಇಲ್ಲಾಂದ್ರೆ ನಾನೇ ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ.
कृष्ण कृष्णाय भूतले श्रीमते भक्तिवेदांत स्वामीति नामिने। नमस्ते सरस्वती देवे गौरवाणी प्रचारिणे निर्विशेषा शून्यवादी पाश्चात्यादिशतारिणे। जय श्री कृष्ण चैतन्य प्रभु नित्यानंद श्री अद्वैता गदाधर शिवासादि गौरा भक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। निताय गौरांगा परम दयालु जय निताय गौरांगा। निताय गौरांगा पतित पावन निताय गौरांगा। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे हरे हरे
Hare Krishna, Krishna Krishna, Hare Hare, Hare Rama, Rama Rama, Hare Hare. Govinda Jaya Jaya, Gopal Jaya Jaya, Govinda Jaya Jaya, Gopal Jaya Jaya, Radha Ramana Hari Govinda Jaya Jaya, Govinda Jaya Jaya, Gopal Jaya Jaya, Radha Ramana Hari Govinda Jaya Jaya, Jaya Gauranitai, Jaya Gauranitai, Patita Pavana Gauranitai, Jaya Krishna Balaram, Jaya Krishna Balaram, Krishna Balaram, Jaya Krishna Balaram, Jaya Radha Shyam Sundar Radha Sundar Radhe, Jaya Jaya Prabhupada, 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 Jaya Jaya Prabhupada. धन्यवाद की हरि नाम संकीर्तन की जय. हरे कृष्ण. ಮಾಧುರಿ ದಯವಿಟ್ಟು ಸ್ಕ್ರೀನ್ ಶೇರ್ ಮಾಡ್ತೀರಾ? ಶ್ಯಾಮಕಾಂತ ಮಾತಾಜಿ ಮಾಡ್ತೀರಾ? ವಿದ್ಯಾಶ್ರೀ ಮಾಡ್ಬೋದಾ? ನಾನ್ ಮಾಡ್ತೀನಿ ಮಾತಾಜಿ, ಬೇಕಂದ್ರೆ ಮಾಡ್ಲಾ ಮಾತಾಜಿ? ಯಾ ಪ್ಲೀಸ್. ವಿದ್ಯಾಶ್ರೀ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಮಾತಾಜಿ, ಎಲ್ಲ ಡಿವೋಟೀಸ್ ಜೊತೆ. ಹರೇ ಕೃಷ್ಣ. ಹೆಂಗ್ ಶೇರ್ ಮಾಡೋದು ಮಾತಾಜಿ? ಐ ಥಿಂಕ್ ನಾನು ಹೋಸ್ಟ್ ಇಲ್ಲ ಅಂತ. ಮಾತಾಜಿ ನೀವು ಕೋ ಹೋಸ್ಟ್ ಇದ್ದೀರಾ? ಮಾತಾಜಿ ಕೋ ಹೋಸ್ಟ್ ಇದ್ದೀರಾ? ಶೇರ್ ಹೋಗ್ಬಿಟ್ಟು ಫೈಲ್ ಯಾವ್ದಿದೆ ಅದನ್ನ ಸ್ಕ್ರೀನ್ ಶೇರ್ ಅಂತ ಗ್ರೀನ್ ಕಲರ್ ಆಪ್ಷನ್ ಇದೆ ನೋಡಿ ಮಾತಾಜಿ. ಈಗ ಕಾಣಿಸ್ತಿದೆನಾ? ಕಾಣಿಸ್ತಾ ಇಲ್ಲ. ಓಕೆ, ಜಸ್ಟ್ a minute. ಎಲ್ಲ ಆಪ್ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಜಸ್ಟ್ a minute. ಮಾತಾಜಿ ಅದು ಬರ್ತಿಲ್ಲ. ನಿಮ್ ಶೇರ್ ಮಾಡ್ಲಾ? ಲಿಂಕ್ ಶೇರ್ ಮಾಡಿ. ಮಾತಾಜಿ ಆ ಡಾಕ್ಯುಮೆಂಟ್ ಇದೆ, ಅದು ಕಳ್ಸಿದ್ದೀನಿ ನೋಡಿ ಮಾತಾಜಿ. ಓಕೆ. ಆಕ್ಚುಲಿ ಮಾಧುರಿ ನನಗೆ ರಿಕ್ವೆಸ್ಟ್ ಮಾಡಿದ್ರು ಗಜೇಂದ್ರ ಮೋಕ್ಷ ರಿಲೇಟೆಡ್ ಹಾಡ್ಬೇಕು ಅಂತ. ಸೊ ಅದಕ್ಕೆ ಕೃಷ್ಣ ಜಿನ್ಕಾ ನಾಮ್ ಹೇ ಅನ್ನೋದು ಒಂದು ಸಾಂಗ್ ಇದೆ. ಸೊ ಅದನ್ನ ಕಾಣಿಸ್ತಿದೆ ಅಲ್ಲ? ಮಾಧುರಿ ಕಾಣಿಸ್ತು. ಥ್ಯಾಂಕ್ ಯು ಸೊ ಮಚ್. ಕೃಷ್ಣ ಜಿನ್ಕಾ ನಾಮ್ ಹೇ, गोकुल जिनका धाम है, ऐसे श्री भगवान
बारंबार प्रणाम है। कृष्णा जिनका नाम है, गोकुल जिनका धाम है, ऐसे श्री भगवान को मेरा बारंबार प्रणाम है। बारंबार प्रणाम है, बारंबार प्रणाम है। यशोदा जिनकी मैया है, नंदा जी बाबैया है, ऐसे श्री गोपाल को मेरा बारंबार प्रणाम है। यशोदा जिनकी मैया है, नंदा जी बाबैया है, ऐसे श्री गोपाल को मेरा बारंबार प्रणाम है। बारंबार प्रणाम है, बारंबार प्रणाम है। बारंबार प्रणाम है, बारंबार प्रणाम है। राधा जिनकी छाया है, अद्भुत जिनकी माया है, ऐसे श्री घनश्याम को मेरा बारंबार प्रणाम है। राधा जिनकी छाया है, अद्भुत जिनकी माया है, ऐसे श्री घनश्याम को मेरा बारंबार प्रणाम है। बारंबार प्रणाम है, बारंबार प्रणाम है। लुट लुट जाही माखन खायो, ग्वाल बाल संग देनु चरायो, ऐसे लीला धाम को मेरा बारंबार प्रणाम है। लुट लुट जाही माखन खायो, ग्वाल बाल संग देनु चरायो, ऐसे लीला धाम को मेरा बारंबार प्रणाम है। बारंबार प्रणाम है, बारंबार प्रणाम है। बारंबार प्रणाम है, बारंबार प्रणाम है। द्रुपद सुता की लाज बचायो, ग्रह से गज को फंदायो, ऐसे कृपा धाम को मेरा बारंबार प्रणाम है। द्रुपद सुता की लाज बचायो, ग्रह से गज को फंद छुड़ायो, ऐसे कृपा धाम को मेरा बारंबार प्रणाम है। बारंबार प्रणाम है, बारंबार प्रणाम है। बारंबार प्रणाम है, बारंबार प्रणाम है। कुरु पांडव का युद्ध मचायो, अर्जुन को उपदेश सुनायो, ऐसे दीनानाथ को मेरा बारंबार प्रणाम है। कुरु पांडव का युद्ध मचायो, अर्जुन को उपदेश सुनायो, ऐसे
कृष्णा जिनका नाम है, गोकुल जिनका धाम है, ऐसे श्री भगवान को मेरा बारंबार प्रणाम है। ऐसे श्री गोपाल को मेरा बारंबार प्रणाम है। ऐसे श्री घनश्याम को मेरा बारंबार प्रणाम है। हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे। कृष्णा जिनका नाम है, गोकुल जिनका धाम है, ऐसे श्री भगवान को मेरा बारंबार प्रणाम। थैंक यू सो मच मैडम। ಹರೇ ಕೃಷ್ಣ. ಎಷ್ಟು ಮಧುರವಾಗಿ ಹಾಡ್ದೆ ಅಂತ ಹೇಳಿದ್ರೆ ಐ ಹ್ಯಾವ್ ನೋ ವರ್ಡ್. ವೇದಾವತಿ ವಿಮಲಾಂಗಿ ದೇವಿದಾಸಿ ತುಂಬಾ ಚೆನ್ನಾಗಿ ಹಾಡಿದ್ರಿ. ತುಂಬಾ ಸಮಯವಾಗಿತ್ತು ಕೇಳದೆ ನಿಮ್ಮಿಂದ ಈ ಹಾಡನ್ನ ಕೇಳಿ. ಕೃಷ್ಣಾಜಿನ್ಕೆ ನಾನು ಯಾವಾಗ್ಲೂ ಒಂದ್ಸರಿ ಪಿಕ್ನಿಕ್ ಹೋದಾಗ ಒಂದ್ಸರಿ ಕೇಳಿದ್ದೆ ಬಸ್ಸಲ್ಲಿ ನೀ ಹಾಡಿದ್ದನ್ನ. ಈಗ ತುಂಬಾ ವರ್ಷಗಳ ನಂತರ ಕೇಳಿದೆ. ತುಂಬಾ ಮಧುರವಾಗಿ ಹಾಡಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಅವಾಗವಾಗ ಬಂದು ನಮ್ಗೆ ನಿಮ್ಮ ಒಂದು ಸಹಕಾರ ಮತ್ತೆ ನಿಮ್ಮ ಅಸೋಸಿಯೇಷನ್ ನ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಸರ್ವಿಸ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಸರ್ವಿಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮುಂದಿನ ಕಾರ್ಯಕ್ರಮ ಪ್ರವಚನ. ನಾವೆಲ್ಲರೂ ಕಾಯ್ತಾ ಇದ್ದೀವಲ್ವಾ? ವೀಣಾ ಶಾನ್ಭೋಗ್ ಮಾತಾಜಿ ಅವರು ನಮ್ಗೆ ಇವಾಗ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾರಿ, ಇದು ರೆಕಾರ್ಡ್ ಕಳ್ಸಕ್ ಹೇಳಿ ಮಾತಾಜಿ ಈ ಹಾಡಿಂದು. ಹಾ ಓಕೆ, ಹೇಳ್ತೇನೆ. ಇದು ಯೂಟ್ಯೂಬ್ ಅಲ್ಲಿ ಇದೆ ಮಾತಾಜಿ, ಸಿಗತ್ತೆ. ಬಟ್ ವಿಲ್ ಶೇರ್ ಮಾಡ್ತೀವಿ ಮಾತಾಜಿ. ಆಯ್ತು, ಥ್ಯಾಂಕ್ ಯು. ಓಕೆ, ಹರೇ ಕೃಷ್ಣ. ಮುಂದಿನ ಕಾರ್ಯಕ್ರಮ ವೀಣಾ ಶಾನ್ಭೋಗ್ ಮಾತಾಜಿ ಅವರಿಂದ ನಾವು ಗಜೇಂದ್ರ ಮೋಕ್ಷದ ಬಗ್ಗೆ ವಿವರವಾಗಿ ನಮ್ಗೆ ಹೇಳಲಿಕ್ಕೆ ಅವ್ರು ನಮ್ಮೊಂದಿಗೆ ಬರ್ತಾ ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ ಇವಾಗ. ಸೊ ತುಂಬಾ ಸಮಯದಿಂದ ನಾವು ಇದನ್ನ ಪ್ಲಾನ್ ಮಾಡ್ತಾನೆ ಇದ್ವಿ. ಸಮರ್ ಕ್ಯಾಂಪ್ ಅದು ಇದು ಅಂತ ತುಂಬಾ ಪೋಸ್ಟ್ಪೋನ್ ಆಗ್ತಾ ಇತ್ತು. ವೀಣಾ ಶಾನ್ಭೋಗ್ ಮಾತಾಜಿ ಅವರು ನಮ್ಗೆಲ್ಲರಿಗೂ ಚಿರಪರಿಚಿತರು. ನಮ್ಮ ಗೋಪಿ ಸೇನೆಯ ಬೆನ್ನೆಲುಬು ಅಂತ ಹೇಳ್ಬೇಕು. ನಮ್ಗೆ ಎಲ್ಲಾ ರೀತಿಯಿಂದನೂ ಸಹಾಯ ಸಹಕಾರ ಯಾವಾಗ್ಲೂ ಅವರಿಂದ ಇದೆ ಗೋಪಿ ಸೇನೆಗೆ. ಯಾವಾಗ್ಲೂ ನಮ್ಗೆ ಸ್ಪೀಕರ್ ಇಲ್ಲ, ಕೀರ್ತನೆಗಿಲ್ಲ, ಏನ್ ಹೇಳಿದ್ರು ಅವ್ರಿಗೆ ಹೇಳಿದ್ರೆ ಸಾಕು, ಅವರು ಅದನ್ನ ಒಂದು ಚಾಚು ತಪ್ಪದೆ ಪಾಲಿಸಿ ಅದನ್ನ ಏನಿದೆಯೋ ನಮ್ಮ ಇದನ್ನ ಅವ್ರು ನೋಡ್ಕೊಳ್ತಾರೆ. ಸೊ ನನ್ಗೆ ಅವರ ಒಂದು ತುಂಬಾ ಸಹಕಾರ ಇದೆ. ಕೃಷ್ಣ ಪ್ರಜ್ಞೆಯಲ್ಲಿ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡವರು. ತುಂಬಾ ಸೇವೆಯಲ್ಲಿ ಇದ್ದಾರೆ. ಮತ್ತೆ ಇದರಲ್ಲಿ ತುಂಬಾ ಆಸಕ್ತಿ ಉಳ್ಳವರು. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ತುಂಬಾ ಶಾಸ್ತ್ರಗಳಲ್ಲಿ ಆಳವಾದ ಜ್ಞಾನವನ್ನು ಅವ್ರು ಪಡ್ಕೊಂಡಿದ್ದಾರೆ. ವೃತ್ತಿಯಲ್ಲಿ ನಾವು ಈಗ ಹೇಳ್ತಾ ಇರ್ತೀವಲ್ವಾ, ಯಾವ್ದಕ್ಕೂ ಟೈಮ್ ಇಲ್ಲ ಅಂತ. ಅವರು ಡೆಂಟಿಸ್ಟ್ ಆಗಿ PhD ಸಹ ಮಾಡ್ತಾ ಇದ್ದಾರೆ. ಮತ್ತೆ PhD ಮೋಸ್ಟ್ಲಿ ಕಂಪ್ಲೀಟ್ ಆಯ್ತು ಅನ್ಕೊಳ್ತೀನಿ. ಸೊ ಅದ್ರ ಜೊತೆಗೆ ಇಬ್ಬರು ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ತಮ್ಮ ಉದ್ಯೋಗನ ತಮ್ಮ ವೃತ್ತಿ ಜೀವನನೂ ಅಲ್ಲದೆ ತಮ್ಮ ಸಂಸಾರ ನೋಡ್ಕೊಂಡು ಕೃಷ್ಣ ಪ್ರಜ್ಞೆಗೂ ಅವ್ರು ತುಂಬಾ ಸಮಯವನ್ನು ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಇದೇ ರೀತಿ ದೇವರು ಇನ್ನೂ ಶಕ್ತಿ ತುಂಬಾ ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಯಶಸ್ವಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಬೆಳೀತಾ ಇದ್ದಾರೆ. ತುಂಬಾ ಮಾತಾಜಿ ವಿನಮ್ರತೆಗೆ ಒಂದು ಹೆಸರು ಅಂತ ಹೇಳ್ಬೇಕು. ತುಂಬಾ ಸ್ನೇಹಮಯಿ. ಸೊ ನಮ್ಗೆಲ್ಲರಿಗೂ ತುಂಬಾನೇ ಕ್ಲೋಸ್ ಅಂತ ಹೇಳ್ಬೇಕು ಎಲ್ಲ ಇದ್ರಲ್ಲೂ ನಮ್ಮ ಇದು ಗೋವರ್ಧನ ಪ್ರವಚನ ಮಂದಿರದಲ್ಲಿ. ಸೊ ಹಾಗಾಗಿ ಇವತ್ತು ತುಂಬಾ ಸಮಯವನ್ನ ನಾನು ನಷ್ಟ ಮಾಡದೆ ಎಲ್ಲರದು ಗಜೇಂದ್ರ ಮೋಕ್ಷದ ಲೀಲೆಯನ್ನ ಅವರಿಂದ ಕೇಳೋಣ. ಸೊ ಓವರ್ ಟು ಯು ವೀಣಾ ಶಾನ್ಭೋಗ್ ಮಾತಾಜಿ. ವೆಲ್ಕಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪ್ರವಚನ ಮಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.
ಶ್ರೀಲ ಪ್ರಭುಪಾದರ ಮತ್ತು ಚೈತನ್ಯ ಮಹಾಪ್ರಭುಗಳ ಗುರುಗಳ ವೈಷ್ಣವರ ಕೃಪೆಯಿಂದ ನಾನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನೋ ಈ ಗಜೇಂದ್ರ ಮೋಕ್ಷದ ಬಗ್ಗೆ ನಿಮ್ಗೆಲ್ಲ ತಿಳಿಸ್ಕೊಡಕ್ ಒಂದ್ ಸಣ್ಣ ಪ್ರಯತ್ನ ಮಾಡ್ತೇನೆ. ಗಜೇಂದ್ರ ಮೋಕ್ಷದ ಕತೆ ಯಾರಿಗಾದ್ರೂ ಗೊತ್ತಿದೆಯಾ? ಈ ಕತೆ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ ವಂಟಿಕೊಪ್ಪಲ್ ಮೈಸೂರಿನಲ್ಲಿ ಒಂದ್ ದೇವಸ್ಥಾನ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿ ಕೂಡ ದೇವಸ್ಥಾನದ ಹೊರಗಡೆ ಈ ಗಜೇಂದ್ರ ಮೋಕ್ಷದ ಕಥೆಯನ್ನ ಚಿತ್ರ ರೂಪದಲ್ಲಿ ಗೋಡೆ ಮೇಲೆ ಬಿಡಿಸಿ ಹಾಕಿದ್ದಾರೆ. ಯಾರಾದ್ರೂ ನೋಡಿದ್ದೀರಾ? ನೋಡಿದೀವಿ. ಈ ಗಜೇಂದ್ರ ಮೋಕ್ಷ ಕತೆ ಬಹಳ ಚಿಕ್ಕದು. ಕತೆ ಎಲ್ರಿಗೂ, ಸಣ್ಣ ಮಕ್ಕಳಿಗೂ ಗೊತ್ತಿರುತ್ತೆ ಈ ಕತೆ. ಈ ಕತೆ ಏನು ಅಂದ್ರೆ, ಒಂದ್ಸಲ ಒಂದ್ ಆನೆ ಇರುತ್ತೆ, ಅದ್ರ ಹೆಸರು ಗಜೇಂದ್ರ ಅಂತ. ಆ ಆನೆ ಬಾಯಾರಿರುತ್ತೆ, ನೀರ್ ಕುಡಿಯಕ್ಕೆ ಒಂದು ಕೊಳಕ್ ಬರುತ್ತೆ. ಅಲ್ಲಿ ನೀರ್ ಕುಡಿಬೇಕಾದ್ರೆ ಒಂದು ಮೊಸಳೆ ಅದ್ರ ಕಾಲನ್ನ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ಅದರಿಂದ ಬಿಡಿಸ್ಕೊಳಕ್ ಆಗೋದಿಲ್ಲ. ಕಡೆಗೆ ನಾರಾಯಣ ಬಂದು ತನ್ನ ಚಕ್ರ ಬಿಟ್ಟು, ಸುದರ್ಶನ ಚಕ್ರ ಬಿಟ್ಟು ಆ ಮೊಸಳೆನ ಕೊಲ್ತಾನೆ. ಗಜೇಂದ್ರನಿಗೆ ಅದರಿಂದ ಬಿಡುಗಡೆ ಹೊಂದಿಸಿ ಅವನಿಗೆ ಮೋಕ್ಷ ಸಿಗುತ್ತೆ. ಇದು ಎರಡೇ 2 ಲೈನ್ ಅಲ್ಲಿ ಹೇಳಿ ಮುಗಿಸ್ಬೋದಾ ಅಂತ ಕತೆ. ಆದರೆ ಈ ಕತೆ ಬಹಳ ಆಳವಾಗಿದೆ. ಭಾಗವತದ 8ನೇ ಸ್ಕಂದದಲ್ಲಿ 2ನೇ ಚಾಪ್ಟರ್ ಇಂದ ಹಿಡಿದು 4ನೇ ಚಾಪ್ಟರ್ ವರೆಗೂ ಈ ಕಥೆಯನ್ನ ವಿಸ್ತಾರವಾಗಿ ಬರೆದಿದ್ದಾರೆ ಪ್ರಭುಪಾದರು. ಈ ಕತೆ ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾದ ಕತೆ ಅಂತಾರೆ. ಇದು ನಮ್ಮ ಅಂತರಂಗದ ಕತೆ ಅಂತ ಕೂಡ ಹೇಳ್ಬೋದು. ಈ ಕತೆ ಹೇಳೋಕ್ಕೂ ಮೊದಲು ಫಸ್ಟ್ 2 ತಿಳ್ಕೊಳ್ಬೇಕು ನಾವು. ಈ ಕತೆ ಎಲ್ಲಿ ಶುರುವಾಯ್ತು, ಮತ್ತೆ ಎಲ್ಲಿ ನಡೆದಿದ್ದು ಈ ಕತೆ, ಅದು ಒಂದು. ಮತ್ತೆ ಯಾವಾಗ ನಡೆದಿದ್ದು ಈ ಕತೆ. ಇದು ಪರೀಕ್ಷಿತನಿಗೆ ಶುಕಮುನಿಗಳು ಭಾಗವತ ಪ್ರವಚನ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಹೋಗ್ತಾರೆ. ಆಗ ಗಜೇಂದ್ರ ಒಂದು ಆನೆ ಇತ್ತು ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ. ಆಗ ಪರೀಕ್ಷಿತರು ಹೇಳ್ತಾರೆ, ಇಲ್ಲ, ಇದು ಸ್ವಲ್ಪ ತುಂಬಾ ಡೀಟೇಲ್ ಆಗಿ ಹೇಳಿ, ಗಜೇಂದ್ರನ್ ಬಗ್ಗೆ ನಾನು ಕೇಳ್ಬೇಕು ಅಂತ ಹೇಳ್ತಾರೆ. ಆಗ ವಿಸ್ತಾರವಾಗಿ ಶುಕಮುನಿಗಳು ಇದನ್ನ ಹೇಳ್ತಾರೆ. ಯಾಕಂದ್ರೆ ನಮ್ಮೆಲ್ರಿಗೂ ಗೊತ್ತು, ಮನುಷ್ಯ ಜನ್ಮದಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ಕೊಳಕ್ಕೆ ಬಹಳ ಸುಲಭ ಮಾರ್ಗ. ಯಾಕಂದ್ರೆ ಮನುಷ್ಯನಿಗಿರೋ ಚಿಂತನಾ ಶಕ್ತಿ, ಮನುಷ್ಯನಿಗಿರೋ ಜ್ಞಾನ, ಇದು ಮತ್ತೆ ಮಾತಾಡುವಂತ ಒಂದು ಶಕ್ತಿ ಪ್ರಾಣಿಗಳಲ್ಲಿ ಯಾರಿಗೂ ಇಲ್ಲ. ಇದು ಮನುಷ್ಯನಿಗೆ ಮಾತ್ರ ಇರೋದು. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು ಅಂತ. ಇದು ಹಾಳು ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ. ಸೊ ಮನುಷ್ಯ ಜನ್ಮ ಬಂದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದ್ರ ಉಪಯೋಗನ ನಾವು ಪಡ್ಕೊಳ್ಬೇಕು. ಆದ್ರೆ ಈ ಕಥೆಯಲ್ಲಿ ಒಂದು ವಿಚಿತ್ರ ಏನಂದ್ರೆ, ಗಜೇಂದ್ರ ನಾರಾಯಣನ ಸ್ತುತಿ ಮಾಡುತ್ತೆ. ಅದು ಮನುಷ್ಯ ಜನ್ಮದಲ್ಲಿ ಇಲ್ಲ, ಅದು ಒಂದು ಆನೆಯ ಜನ್ಮದಲ್ಲಿ ಇರುವಂತ ಒಂದು ಆತ್ಮ. ಅದು ಭಗವಂತನ ಸ್ಮರಣೆ ಮಾಡುತ್ತೆ. ಗಜೇಂದ್ರ ಹೇಗೆ ಭಗವಂತನ ಸ್ಮರಣೆ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಇದಕ್ಕೆ ಆಮೇಲೆ ನಾನು ಕೊನೆಯಲ್ಲಿ ಉತ್ತರ ಹೇಳ್ತೇನೆ. ಈ ಕತೆ ಪೂರ್ತಿ ಗಜೇಂದ್ರನ ಪರಿವಾರ ಬಗ್ಗೆ ಹೇಳಿದ್ದಾರೆ. ಅದಕ್ಕೂ ಮೊದಲು ಈ ಗಜೇಂದ್ರ ಮೋಕ್ಷ ಯಾವಾಗ ನಡೆದಿತ್ತು ಅಂತ ತಿಳ್ಕೊಳ್ಳೋಣ. ಇದಕ್ಕೂ ಮೊದಲು ಒಂದ್ ಸಣ್ಣ ಇಂಟ್ರೊಡಕ್ಷನ್, ಮನ್ವಂತರಗಳ ಬಗ್ಗೆ ಹೇಳ್ತೀನಿ ನಾನು. ಈಗ ಎಲ್ರಿಗೂ ಗೊತ್ತು 4 ಯುಗ ಇದೆ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತೆ ಸತ್ಯಯುಗ. ಈ 4 ಯುಗದ ಡ್ಯೂರೇಷನ್ ಅಂತ ಹೇಳ್ತೇನೆ. ಇದು ಸುಮ್ನೆ ಇನ್ಫಾರ್ಮೇಶನ್ಗೋಸ್ಕರ ಅಷ್ಟೇ. ಕಲಿಯುಗ ಬಂದು 4,32,000 ವರ್ಷಗಳು. ಅದ್ರ 2 ಪಟ್ಟು ದುಪ್ಪಟ್ಟು ದ್ವಾಪರ ಯುಗ, ಅದು 8,64,000 ವರ್ಷ. ಮತ್ತೆ ಅದಕ್ಕಿಂತ ಹೆಚ್ಚು ತ್ರೇತಾಯುಗ, ಅದು 12,93,000. ಕಡೆಯದು ಸತ್ಯಯುಗ, 17,28,000. ಫಸ್ಟ್ ಸತ್ಯಯುಗ, ಆಮೇಲೆ ತ್ರೇತ, ಆಮೇಲೆ ದ್ವಾಪರ, ಆಮೇಲೆ ಕಲಿಯುಗ. ಈಗ ನಾವು ಕಲಿಯುಗದಲ್ಲಿ ಇದ್ದೀವಿ. ಈ 4 ಯುಗಗಳು ಮತ್ತೆ ಮತ್ತೆ ಬರುತ್ತೆ. ಈಗ ಕಲಿಯುಗ ಆದ ಕೂಡಲೇ ಮತ್ತೆ ಸತ್ಯಯುಗ ಬರುತ್ತೆ. ಇದಕ್ಕೆ ಯುಗ ಚಕ್ರ ಅಂತ ಕರಿತೀವಿ. ಈ 4 ಯುಗ ಚಕ್ರದ ರೀತಿನಲ್ಲಿ ಒಂದಾದ್ಮೇಲೆ ಒಂದು ಬರುತ್ತಲ್ಲ, ಅದಕ್ಕೆ ಯುಗ ಚಕ್ರ ಅಂತ ಹೇಳ್ತೀವಿ. ಈ ತರ ಯುಗ ಚಕ್ರಗಳು 71 ಬಾರಿ ರಿಪೀಟ್ ಆಗ್ಬೇಕು. 71 ಸಲ ಬಂದಾಗ ಅದಕ್ಕೆ ಒಂದು ಮನ್ವಂತರ ಅಂತ ಕರಿತೀವಿ ನಾವು. ಈ ತರ 14 ಮನ್ವಂತರಗಳಿವೆ. ಸೊ ಪ್ರತಿಯೊಂದು ಮನ್ವಂತರಕ್ಕೂ ಒಂದೊಂದು ಹೆಸರಿದೆ.
ಮತ್ತೆ ಪ್ರತಿಯೊಂದು ಮನ್ವಂತರಕ್ಕೆ ಒಬ್ಬ ಮನು ಇದ್ದಾನೆ, ಅಧಿಪತಿ. ಆ ಮನ್ವಂತರದ ಅಧಿಪತಿ, ಹಿ ಇಸ್ ದ ಹೆಡ್ ಆಫ್ ದಟ್ ಮನ್ವಂತರ. ಆ ಮನ್ವಂತರದಲ್ಲಿ ಏನ್ ಆಗ್ಬೇಕು ಹೋಗ್ಬೇಕು ಎಲ್ಲಾನು ಅವನೇ ನೋಡ್ಕೊಳ್ತಾನೆ. ಹಾಗೆ ಪ್ರತಿ ಮನ್ವಂತರಕ್ಕೂ ಒಬ್ಬ ಇಂದ್ರ ಇರ್ತಾನೆ, ಸಪ್ತ ಋಷಿಗಳಿರ್ತಾರೆ. ಸೊ ಈಗ ಹೇಗೆ ನಾವು ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಅದೇ ರೀತಿ ಮನ್ವಂತರದ ಅಧಿಪತಿ ಇರ್ತಾನೆ. ಅವನ ಕೆಳಗಡೆ ಸುಮಾರು ಜನ ಮನ್ವಂತರ ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಜನ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೀಗೆ ಒಂದು ಮನ್ವಂತರಕ್ಕೆ 71 ಯುಗ ಚಕ್ರ ಆಗ್ಬೇಕು. 71 ಸಲ ಈ 4 ಯುಗಗಳು ತಿರುಗಿದಾಗ ಒಂದು ಮನ್ವಂತರ ಆಗುತ್ತೆ. ಈ ತರ 14 ಮನ್ವಂತರಗಳಿವೆ. ಬ್ರಹ್ಮನ ಒಂದು ದಿವಸದಲ್ಲಿ 14 ಮನ್ವಂತರಗಳು ಬಂದು ಹೋಗುತ್ತವೆ. ಮತ್ತೆ ಒಂದು ರಾತ್ರಿಗೆ ಮತ್ತೆ 14 ಮನ್ವಂತರಗಳು. ಸೊ ಅದು ಬ್ರಹ್ಮನ ಒಂದು ದಿವಸ. ಮತ್ತೆ ಈ 14 ಮನ್ವಂತರಗಳಿಗೆ ಒಂದು ಕಲ್ಪ ಅಂತ ಹೆಸರಿಟ್ಟಿದ್ದಾರೆ. ಸೊ ಬ್ರಹ್ಮನ ಒಂದು ದಿವಸ ಒಂದು ಕಲ್ಪ, ಬ್ರಹ್ಮನ ರಾತ್ರಿ ಇನ್ನೊಂದು ಕಲ್ಪ. ಸೊ 2 ಕಲ್ಪಗಳಿರುತ್ತೆ ಬ್ರಹ್ಮನ ಆಯುಸ್ಸಿನಲ್ಲಿ, ಅವನ ದಿವಸದಲ್ಲಿ. ಹೀಗೆ 30 ಮನ್ವಂತರಗಳಿವೆ. ಆ ಒಂದೊಂದು ಮನ್ವಂತರಕ್ಕೂ ಒಂದೊಂದು ಹೆಸರಿದೆ. 30 ಕಲ್ಪಗಳಿದೆ. ಅದರಲ್ಲಿ ಒಂದೊಂದು ಕಲ್ಪಕ್ಕೂ ಒಂದೊಂದು ಹೆಸರಿದೆ. ಈಗ ನಾವಿರೋ ಮನ್ವಂತರದ ಹೆಸರು ವೈವಸ್ವತ ಮನ್ವಂತರ ನಾವಿರೋದು. ಇದು ಬಂದು 7ನೇ ಮನ್ವಂತರ ನಡೀತಿರೋದು ಈಗ. ಮತ್ತೆ ಕಲ್ಪ ಬಂದು ಶ್ವೇತವರಾಹ ಕಲ್ಪ ಈಗ ನಡೀತಿರೋದು. ಆತರ ಇನ್ನು ಸುಮಾರು ಕಲ್ಪಗಳಾಗತ್ತೆ ಮುಂದಕ್ಕೆ. ಈಗ ನಾವು ಈಗಿರೋ ವೈವಸ್ವತ ಮನ್ವಂತರದ ಹೇಳ್ತಾರೆ, ತಾಮಸ ಮನ್ವಂತರ ಅಂತಾನೂ ಹೇಳ್ಬೋದು. ಸೊ 4ನೇ ಮನ್ವಂತರದಲ್ಲಿ ನಡೆದ ಕತೆ ಗಜೇಂದ್ರ ಮೋಕ್ಷ. ಈಗ ನಾವಿರೋದು ಹರೇ ಕೃಷ್ಣ ಮಾತಾಡಿ ಸ್ಟಕ್ ಆಗೋಯ್ತು ನೀವು ಮಾತಾಡ್ಬೇಕಾರೆ. ಅದು ಮನ್ವಂತರ ಹೆಸರುಗಳು ಹೇಳಿದ್ರಿ, ಆಮೇಲೆ ಸ್ಟಕ್ ಆಗೋಯ್ತು. ಅಲ್ಲಿಂದ ರಿಪೀಟ್. ಹರೇ ಕೃಷ್ಣ, ಈಗ ಕೇಳ್ಸುತ್ತಾ ಮಾತಾಜಿ? ಈಗ ಕೇಳ್ಸಿದೆ ಮಾತಾಜಿ. ಅದೇ ನೀವು ಮನ್ವಂತರ ಹೆಸರು ಹೇಳಿದ್ರಿ, ಶ್ವೇತಕಲ್ಪ ಇದು ಅಂತ. ಅದಾದ್ಮೇಲೆ ಸ್ಟಕ್ ಆಗೋದು. ಸರಿ. ಸರಿ ಮಾತಾಜಿ, ಮತ್ತೆ ಹೇಳ್ತೇನೆ. ಸೊ 14 ಮನ್ವಂತರಗಳು ಸೇರಿ ಒಂದು ಕಲ್ಪ ಆಗುತ್ತೆ. ಮತ್ತೆ ಆತರ 30 ಕಲ್ಪಗಳಿದೆ. ಸೊ ಬ್ರಹ್ಮನ ಅವನ ಜೀವಿತದಲ್ಲಿ ಎಷ್ಟು ಕಲ್ಪಗಳು ಬರುತ್ತೆ ಅಂದ್ರೆ 36,000 ಕಲ್ಪಗಳು ಬಂದು ಹೋಗುತ್ತೆ. ಅದು ಬ್ರಹ್ಮನ ಪೂರ್ತಿ ಆಯುಷಲ್ ಬರೋ ಕಲ್ಪಗಳು. ಒಂದು ಉದಾಹರಣೆ ಅಂದ್ರೆ ಬ್ರಹ್ಮನ ಲೆಕ್ಕ ಬೇರೆ, ಹರೇ ಕೃಷ್ಣ ಕೇಳಿಸ್ತಿದ್ಯಾ ಮಾತಾಜಿ? ಮಾತಾಜಿ ಮೋಸ್ಟ್ಲಿ ಬ್ಯಾಂಡ್ವಿಡ್ತ್ ಕಡಿಮೆ ಇದೆ ಅನ್ಸುತ್ತೆ. ವಿಡಿಯೋ ಆಫ್ ಮಾಡ್ಕೊಬಿಡಿ ಮಾತಾಜಿ, ಅಟ್ಲೀಸ್ಟ್ ಆಡಿಯೋ ಪರ್ಫೆಕ್ಟ್ ಆಗಿ ಕೇಳುತ್ತೆ. ಸರಿ ಮಾತಾಜಿ. ಈಗ ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ, ಕೇಳಿಸ್ತಿದೆ. ಈ ಭೂಮಿ ಮೇಲೆ 1,00,000 ವರ್ಷ ಆಯ್ತು ಅಂದ್ರೆ ಅದು ಬ್ರಹ್ಮನ ಲೋಕದಲ್ಲಿ 1 ಕ್ಷಣ, 1 ಸೆಕೆಂಡ್ ಆತರ. ಸೊ ಬ್ರಹ್ಮನ ಒಂದು ದಿವಸ 14 ಮನುಗಳು ಬರ್ತಾರೆ. ಸೊ ನಾವೀಗ ಲೆಕ್ಕ ಹಾಕ್ಬೋದು. ಟೋಟಲ್ ಈ 4 ಚತುರ್ಯುಗ ಇದೆಯಲ್ಲ, ಈ 4 ಚತುರ್ಯುಗದ ವರ್ಷ 864 ಕೋಟಿ ವರ್ಷ ಆಗುತ್ತೆ. ಅದು ಬ್ರಹ್ಮನ ಒಂದು ದಿವಸ. ಮತ್ತೆ ಅಷ್ಟೇ ಬ್ರಹ್ಮನ ಒಂದು ರಾತ್ರಿ. ಸೊ ಇಂಟು 100. ಸೊ ವಿ ಕ್ಯಾನ್ ಇಮ್ಯಾಜಿನ್ ಬ್ರಹ್ಮನ ಲೈಫ್ ಸ್ಪ್ಯಾನ್ ಎಷ್ಟು ದೊಡ್ಡದಿದೆ ಅಂತ. ಸೊ ಅವನ ಲೈಫ್ ಸ್ಪ್ಯಾನ್ ಎಷ್ಟೋ ಮನ್ವಂತರಗಳು ಮತ್ತೆ ಎಷ್ಟೋ ಕಲ್ಪಗಳು ಬಂದು ಹೋಗುತ್ತೆ. ಸೊ ಈ ಕತೆ ನಡೆದಿರೋದು ತಾಪಸ ಮನ್ವಂತರ. ತಾಪಸ ಮನ್ವಂತರದಲ್ಲಿ ತಾಪಸ ಅನ್ನೋ ಹೆಸರು ಆ ಮನುವಿನ ಹೆಸರು. ಆ ಮನು ಅಧಿಪತಿ ಇರ್ತಾನಲ್ಲ ಆ ಮನ್ವಂತರಕ್ಕೆ ಅವನ ಹೆಸರು. ಅದಾದ್ಮೇಲೆ ರೈವತ ಮನ್ವಂತರ, ಚಾಕ್ಷುಷ ಮನ್ವಂತರ ಬರುತ್ತೆ. 7ನೇದು ವೈವಸ್ವತ, ಈಗ ನಾವಿರೋ ಮನ್ವಂತರ. ನೆಕ್ಸ್ಟ್ ಬರೋ ಮನ್ವಂತರ ಸಾವರ್ಣಿ ಮನ್ವಂತರ. ಇದು ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಭಾಗವತದ 5ನೇ ಸ್ಕಂದದಲ್ಲಿ ಇದೆ. ಭಾಗವತದ 5ನೇ ಸ್ಕಂದ ಓದಿದ್ರೆ ಅದ್ರಲ್ಲಿ ಕಲ್ಪಗಳ ಬಗ್ಗೆ ಮತ್ತೆ ಮನ್ವಂತರಗಳ ಬಗ್ಗೆ ಮತ್ತೆ ಪ್ರಳಯಗಳ ಬಗ್ಗೆ ಪೂರ್ತಿ ವಿವರಣೆ ಅದ್ರಲ್ಲಿ ಸಿಗತ್ತೆ. ಸೊ ತಾಪಸ ಈಗ ನಮಗೆ ಗೊತ್ತಾಯ್ತು ಇದು ಯಾವಾಗ ನಡೆದಿದ್ದು ಅಂತ. ಸೊ ಇದು ತಾಪಸ ಮನ್ವಂತರದಲ್ಲಿ ನಡೆದ ಒಂದು ಕತೆ.
ಈಗ ನೆಕ್ಸ್ಟ್ ಇದು ಎಲ್ಲಿ ನಡೆಯುತ್ತೆ ಅಂತ ಈ ಕತೆ ಎಲ್ಲಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಒಂದ್ ಸ್ವಲ್ಪ ನಮ್ಮ ಬ್ರಹ್ಮಾಂಡದ ಜಿಯೋಗ್ರಫಿ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಈ ಬ್ರಹ್ಮಾಂಡ ಜಿಯೋಗ್ರಫಿ ಯಾಕೆ ತಿಳ್ಕೊಳ್ಬೇಕು ನಾವು ಅಂದ್ರೆ ಈ ಕತೆಗೆ ತುಂಬಾ ಸೂಕ್ತವಾಗಿದೆ ಇದು. ಯಾಕಂದ್ರೆ ಈ ಕತೆ ಹೇಗೆ ಶುರುವಾಗುತ್ತೆ ಅಂದ್ರೆ ಫಸ್ಟ್ ಒಂದು ಪರ್ವತ ಇರುತ್ತೆ, ತ್ರಿಕೂಟ ಪರ್ವತ ಅಂತ. ಆ ಪರ್ವತಕ್ಕೆ 3 ಶಿಖರಗಳು, ಅದಲ್ಲದೆ ಚಿಕ್ಕ ಚಿಕ್ಕ ಶಿಖರಗಳು ಇರುತ್ತೆ, 3 ಪೀಕ್ಸ್. ಅದಕ್ಕೆ ಅದನ್ನ ತ್ರಿಕೂಟ ಅಂತ ಕರೀತಾರೆ. ಆ ತ್ರಿಕೂಟ ಪರ್ವತ ಎಷ್ಟು ದೊಡ್ಡದಿತ್ತು ಅಂದ್ರೆ 80,000 ಮೈಲಿಗಳು ಉದ್ದ ಇತ್ತು. 1 ಮೈಲಿಗೆ 1.5 ಕಿಲೋಮೀಟರ್ ಅಂತ ಲೆಕ್ಕ ಇಟ್ಕೊಳ್ಳಿ. 80,000 ಮೈಲಿಗಳು ಉದ್ದ. ಅದು ಎಷ್ಟು ಉದ್ದ ಇದೆಯೋ 80,000 ಮೈಲಿಗಳು ಅಷ್ಟೇ ಅಗಲ ಇತ್ತು. ಅಷ್ಟು ದೊಡ್ಡ ಪರ್ವತ ಅದು. ಸೊ ಈ ಪರ್ವತ ಅದರಲ್ಲಿ 3 ಪೀಕ್ಸ್ ಇರುತ್ತೆ. ಆ 3 ಪೀಕ್ಸ್ ಯಾವ್ದ್ರಿಂದ ಮಾಡಿದ್ದು ಅಂದ್ರೆ ಮಣ್ಣಿಂದ, ಇಲ್ಲಿ ಭೂಲೋಕದಲ್ಲಿ ಇರೋ ತರ ಅಲ್ಲ. ಅಲ್ಲಿ ಅದು ಒಂದು ಪರ್ವತ ಬಂದು ಕಬ್ಬಿಣದಿಂದ ಮಾಡಿರ್ತಾರೆ, ಇನ್ನೊಂದು ಪರ್ವತ ಬೆಳ್ಳಿಯಿಂದ, ಮತ್ತೆ ಮತ್ತೊಂದು ಪರ್ವತ ಚಿನ್ನದಿಂದ ಮಾಡಲ್ಪಟ್ಟಲಾಗಿತ್ತು. ಈ 3 ಪರ್ವತಗಳು, 3 ಪೀಕ್ಸ್ ಟು ದಟ್ ಪರ್ವತ. ಅದಲ್ಲದೆ ಚಿಕ್ಕ ಚಿಕ್ಕ ಶಿಖರಗಳಿರುತ್ತವೆ. ಅದರಲ್ಲಿ ಒಂದು ಫುಲ್ ರತ್ನಗಳಿಂದ, ಆಭರಣಗಳಿಂದ, ಚಿನ್ನದಿಂದ ಮಾಡಿದ್ದು, ಮತ್ತೊಂದು ಗಿಡಗಳು, ಮರಗಳು, ಹಣ್ಣು ಬಿಡುವಂತ ಮರಗಳಿಂದ, ಹೀಗೆ ಸುಮಾರು ಹರಿಬೋಲ್ ಹೀಗೆ ಆ ಪರ್ವತದ ವರ್ಣನೆ ಬಹಳ ಸುಂದರವಾಗಿದೆ. ಈ ತರ ಪರ್ವತದ ಜಾಗದಲ್ಲಿ ಕೆಳಗಡೆ ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಗಜೇಂದ್ರ ವಾಸ ಆಗಿರ್ತಾನೆ. ಈ ಪರ್ವತ ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ ಈ ಪರ್ವತದ ತಪ್ಪಲಲ್ಲಿ ಕೆಳಗಡೆ ನದಿ ಹರಿತಿರುತ್ತೆ, ಮತ್ತೆ ಸಮುದ್ರ ಕೂಡ ಇರುತ್ತೆ. ಅದು ಇಲ್ಲಿ ತರ ಉಪ್ಪಿನ ಸಮುದ್ರ ಅಲ್ಲ, ಅದು ಬಂದು ಹಾಲಿನ ಸಮುದ್ರ. ಈ ಪರ್ವತದ ತಪ್ಪಲಲ್ಲಿ ಆ ಸಮುದ್ರ ಅಲೆಗಳು ಬಂದು ಈ ಪರ್ವತಕ್ಕೆ ಬಡಿದು ವಾಪಸ್ ಹೋಗ್ತಿರುತ್ತವೆ. ಹಾಗ ಹೋಗ್ಬೇಕಾದ್ರೆ ಆ ಪರ್ವತದ ದಡದಲ್ಲ ಇಲ್ಲೆಲ್ಲ ಮರಳಿರುತ್ತೆ. ಅಲ್ಲಿ ಮರಳು ಬದಲಿಗೆ ರತ್ನಗಳು ಮತ್ತೆ ಮುತ್ತುಗಳು, ಸುಮಾರಷ್ಟು ಬೆಲೆ ಬಾಳುವಂತ ವೈಢೂರ್ಯಗಳೆಲ್ಲ ಇರುತ್ತೆ. ಅಷ್ಟು ಸುಂದರವಾಗಿರುತ್ತೆ ಆ ಜಾಗ. ಅದಕ್ಕೋಸ್ಕರ ಈ ಜಾಗದಲ್ಲಿ ದೇವಾನು ದೇವತೆಗಳು, ಬೇರೆ ಬೇರೆ ಲೋಕದಿಂದ ಸುರರು ಎಲ್ರು ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಮತ್ತೆ ಅವರಿಗೆ ಅದು ಒಂದು ವಿಹಾರ ಸ್ಥಳ ಆಗಿರುತ್ತೆ. ಎಲ್ಲಾ ದೇವತೆಗಳು ಸ್ವರ್ಗ ಲೋಕದಿಂದ, ಕಿನ್ನರ ಲೋಕದಿಂದ, ಬೇರೆ ಬೇರೆ ಊರ್ಧ್ವ ಲೋಕದಿಂದ ಬಂದು ಅಲ್ಲಿ ಅವರು ತಮ್ಮ ಸಮಯವನ್ನು ಕಳೀತಿರ್ತಾರೆ. ಸೊ ಇಂಥ ಒಂದು ಸುಂದರವಾದ ಜಾಗದಲ್ಲಿ ಗಜೇಂದ್ರ ಇರ್ತಾನೆ. ಅಲ್ಲಿ ಆ ಜಾಗದಲ್ಲಿ ಒಂದು ನದಿ ಕೂಡ, ಸುಮಾರಷ್ಟು ಕೊಳಗಳೆಲ್ಲ ಇರುತ್ತವೆ ಅಲ್ಲಿ ಒಂದು ಕೊಳ ಇರುತ್ತೆ. ಆ ಕೊಳದ ಹತ್ತಿರದಲ್ಲಿ ಒಂದು ಉದ್ಯಾನವನ ಇರುತ್ತೆ, ಒಂದು ಗಾರ್ಡನ್ ಇರುತ್ತೆ. ಆ ಗಾರ್ಡನ್ ವರ್ಣನೆ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಾನು ಓದ್ತೀನಿ ಒಂದ್ಸಲ. ಆ ಉದ್ಯಾನವನ ಬಂದು ವರುಣ ದೇವನಿಗೆ ಸೇರಿತು. ಆ ವರುಣ ದೇವ ಆ ಉದ್ಯಾನವನವನ್ನ ಮೇಂಟೈನ್ ಮಾಡ್ತಾ ಇರ್ತಾನೆ. ಮರಗಳು, ಗಿಡಗಳು ಎಲ್ಲ ಇರುತ್ತವೆ. ಮತ್ತೆ ಅಲ್ಲಿ ಎಷ್ಟೋ ಹೂಗಳಿರುತ್ತೆ. ಆ ಹೂಗಳ ಹೆಸರುಗಳೆಲ್ಲ ನಾವು ಕೇಳಿಲ್ಲ. ಬಹುಶಃ ಭೂಲೋಕದಲ್ಲಿ ಆ ಹೂಗಳೆಲ್ಲ ಇಲ್ಲ ಅನ್ಸುತ್ತೆ. ಇದು ಭೂಲೋಕದಲ್ಲಿ ನಡೆದಿರೋಂತ ಕತೆ ಅಲ್ಲ. ಈ ಭೂಮಂಡಲದಲ್ಲಿ ನಡೆದಿರೋದು, ಈ ಬ್ರಹ್ಮಾಂಡದಲ್ಲೇ ನಡೆದಿರೋದು, ನಾವಿರೋಂತ ಬ್ರಹ್ಮಾಂಡದಲ್ಲೇ ನಡೆಯೋ ಕತೆ. ಆದ್ರೆ ಈ ಭೂಲೋಕದಲ್ಲಿ ನಡೆಯುವಂತ, ಭೂಗ್ರಹದಲ್ಲಿ ನಡೆಯುವಂತ ಕತೆ ಅಲ್ಲ. ಯಾಕಂದ್ರೆ ಈ ಭೂಗ್ರಹದಲ್ಲಿ ನಾವು ನೋಡ್ದಂಗೆ ಉಪ್ಪಿನ ಸಮುದ್ರ ಇದೆ, ನಾವ್ ಎಲ್ಲೇ ಹೋದ್ರುನುವೆ. ನಾವ್ ನೋಡ್ದಂಗೆ ಈ ಹಾಲಿನ ಸಮುದ್ರ ಅಂತೂ ನಾವ್ ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಈ ಭೂಗ್ರಹದಲ್ಲಿ ಈ ಕತೆ ನಡೆದಿಲ್ಲ ಅಂತ ನಾವು ಖಚಿತಪಡಿಸ್ಕೋಬಹುದು. ಮತ್ತೆ ಈ ಪರ್ವತ ಇಲ್ಲಿ ತ್ರಿಕೂಟ ಪರ್ವತ ಕಣಿವೆಯಲ್ಲಿ ಋತುಮತ್ ಎಂಬ ಉದ್ಯಾನವನ, ಆ ಉದ್ಯಾನವನಕ್ಕೆ ಹೆಸರು ಋತುಮತ್ ಅಂತ. ಸೊ ಆ ಉದ್ಯಾನವನ ತುಂಬಾ ಸುಂದರವಾಗಿರುತ್ತೆ. ಈ ಉದ್ಯಾನವನ ಮಹಾನ್ ಭಕ್ತ ವರುಣನಿಗೆ ಸೇರಿದ್ದು, ದೇವತೆಗಳ ದೇವಕನ್ಯರ ಕ್ರೀಡಾ ಸ್ಥಳವಾಗಿತ್ತು. ಇಲ್ಲಿ ಎಲ್ಲಾ ಋತುಗಳಲ್ಲೂ ಹೂವು ಹಣ್ಣುಗಳು ಬೆಳೆಯುತ್ತಿದ್ದವು. ಅವುಗಳಲ್ಲಿ ಮಂದಾರ, ಪಾರಿಜಾತ, ಪಾಟಲ, ಅಶೋಕ, ಚಂಪಕ, ಚೂತ, ಪಸನ, ಮಾವು, ಆಮ್ರತಕ, ಕ್ರಮುಕ, ನಾರಿಕೇಳ, ಖರ್ಜೂರ ಮತ್ತು ದಾಳಿಂಬೆ ಮೊದಲಾದ ಫಲಪುಷ್ಪಗಳು ಪ್ರಮುಖವಾದವು. ಅಲ್ಲಿ ಮಧುಕ, ತಾಳೆ ಮರಗಳು, ತಮಾಲ, ಹಸನ, ಅರ್ಜುನ, ಅರಿಷ್ಟ, ಔದುಂಬರ, ಫ್ಲಕ್ಷ, ಆಲ,
ಈ ತರ ಮತ್ತೆ ಗಂಧದ ಮರಗಳು, ಇದಲ್ಲದೆ ನೇರಳೆ ಮರ, ಬಾಳೆಹಣ್ಣಿನ ಮರ ಗಿಡ, ಕಬ್ಬು, ದ್ರಾಕ್ಷಿ, ಬದರಿ, ಅಕ್ಷ, ಅಭಯ ಮತ್ತು ನಲ್ಲಿಕಾಯಿ ಗಿಡ ಮರಗಳಿದ್ದವು. ಸೊ ನಾವ್ ಏನೇನು ಚೆನ್ನಾಗಿರೋ ಹಣ್ಣುಗಳನ್ನ ನೆನೆಸ್ತೀವೋ ಅದೆಲ್ಲ ಮರಗಳು ಆ ಉದ್ಯಾನದಲ್ಲಿ ಇತ್ತು. ಸೊ ವರುಣದೇವ ಅದನ್ನ ಇನ್ಚಾರ್ಜ್ ಆಗಿದ್ದ. ಸೊ ವರ್ಣನೆ ಅದನ್ನ ನೋಡ್ಕೊಳ್ತಿದ್ದ. ಇದ್ರ ಹತ್ರದಲ್ಲೇನೆ ಒಂದು ಸರೋವರ ಇರುತ್ತೆ. ಆ ಸರೋವರದ ನೀರು ತುಂಬಾ ಸ್ಫಟಿಕದಷ್ಟು ಶುದ್ಧವಾಗಿರುತ್ತೆ. ಈ ಸರೋವರದ ನೀರಿನಲ್ಲಿ ಹೂಗಳಿರುತ್ತವೆ. ಆ ಹೂಗಳು ಹೇಗಿರುತ್ತೆ ಅಂದ್ರೆ, ಉದ್ಯಾನವನದಲ್ಲಿ ಹೊಳೆಯುವ ಸ್ವರ್ಣಕಮಲ ಪುಷ್ಪಗಳಿಂದ ಕೂಡಿದ ದೊಡ್ಡ ಸರೋವರ ಒಂದಿತ್ತು. ಆ ಸರೋವರದಲ್ಲಿ ಕುಮುದ, ಕಲ್ಹಾರ, ಉತ್ಪಲ ಮತ್ತು ಶತಪತ್ರ ಎಂಬ ಪುಷ್ಪಗಳು ಪರ್ವತಕ್ಕೆ ಅಪೂರ್ವ ಶೋಭೆ ಸೌಂದರ್ಯಗಳನ್ನು ತಂದುಕೊಟ್ಟಿದ್ದವು. ಇಲ್ಲಿರೋ ಹೂಗಳಿಗೆ ಅಂಚಲ್ಲಿ ಇಟ್ ವಾಸ್ ಲೇಸ್ಡ್ ವಿತ್ ಗೋಲ್ಡ್. ಆ ಹೂಗಳೆಲ್ಲ ಒಂಥರ ಸುವರ್ಣ ಕಮಲಗಳು, ಚಿನ್ನದ ಹೂಗಳ ತರ ಇದ್ವಂತೆ. ಮತ್ತೆ ಅಲ್ಲಿ ಬಹಳಷ್ಟು ಮತ್ತೂ ಗಿಡಗಳಿದ್ವು. ನಾಗ, ಪುನ್ನಾಗ, ಮಲ್ಲಿಕ, ಶತಪತ್ರ, ಬೇಕಾದಷ್ಟು ಮರಗಳು, ಬೇಕಾದಷ್ಟು ಗಿಡಗಳು ಅಷ್ಟೆಲ್ಲ ಇರೋದ್ರಿಂದ ಆ ಪರಿಸರನೇ ಪೂರ್ತಿ ತುಂಬಾ ಸುಗಂಧ ಭರಿತವಾಗಿತ್ತು. ಮತ್ತೆ ಆ ಜಲದ ನೀರಿತ್ತಲ್ಲ, ಆ ನೀರು ಕೂಡ ಪದ್ಮಗಳು ಆ ಎಲೆಗಳೆಲ್ಲ ಬಿದ್ದು ಆ ನೀರು ಕೂಡ ತುಂಬಾ ತಂಪಾಗಿತ್ತು, ಮತ್ತೆ ತುಂಬಾ ಪರಿಮಳ ಭರಿತವಾಗಿತ್ತು ಆ ನೀರು. ಈ ನೀರಿನಲ್ಲಿ ಆಟ ಆಡೋಕೆ, ಜಲಕ್ರೀಡೆ ಆಡೋಕೆ ದೇವಾನುದೇವತೆಗಳೆಲ್ಲ ಬಂದು ಇದ್ದು ಆಟ ಎಲ್ಲ ಆಡ್ಕೊಂಡು ಅವ್ರು ಹೋಗ್ತಿದ್ರು. ಇಷ್ಟು ಸುಂದರವಾಗಿರುವಂತ ಒಂದು ಜಾಗ. ಈ ಜಾಗದಿಂದ ಇದ್ರ ಹತ್ರನೇ ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಗಜೇಂದ್ರ ವಾಸ ಆಗಿರ್ತಾನೆ. ಈ ಗಜೇಂದ್ರ ನಮಗೆ ಈ ಗಜೇಂದ್ರ ಮೋಕ್ಷ ಕಥೆ ನಮ್ಮ ಜೀವನಕ್ಕೆ ಹೇಗೆ ಹತ್ತಿರ ಆಗಿತ್ತೆ ಅಂತ ನಾನು ಹೇಳ್ತೀನಿ. ಈ ಗಜೇಂದ್ರ ಇದ್ದಾನಲ್ಲ, ಇವನು ಆನೆಗಳಿಗೆ ರಾಜ. ಅಲ್ಲಿ ಸುಮಾರು ಪ್ರಾಣಿಗಳು ಇದ್ವು, ಹುಲಿ, ಸಿಂಹ, ಮತ್ತೆ ಜಿಂಕೆಗಳು, ಮೊಲಗಳು. ಅದೊಂದು ಕಾಡಲ್ಲ, ಹಾಗಾಗಿ ಬೇಕಾದಷ್ಟು ಪ್ರಾಣಿಗಳು ಎಲ್ಲ ಇದ್ವು. ತುಂಬಾ ಸುಂದರವಾದ ಜಾಗ ಅದು. ಮತ್ತೆ ಈ ಜಾಗದ ಸೌಂದರ್ಯದ ಬಗ್ಗೆ ಯಾಕೆ ಇಷ್ಟು ವರ್ಣನೆ ಮಾಡಿದ್ದಾರೆ ಅಂದ್ರೆ, ಇದರಲ್ಲಿ ಪ್ರಭುಪಾದ್ ಹೇಳ್ತಾರೆ, ಈ ಜಾಗಗಳೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ವೈಕುಂಠ, ಗೋಲೋಕ ಇನ್ನು ಎಷ್ಟು ಸುಂದರವಾಗಿರಬಹುದು ಅಂತ ನಾವು ಊಹಿಸ್ಕೊಳ್ಬಹುದು. ಸೊ ಭಗವಂತನ ಸೃಷ್ಟಿ ತುಂಬಾ ರೋಚಕ ಮತ್ತು ತುಂಬಾ ರಮಣೀಯ. ಇಟ್ಸ್ ಆಲ್ ಕೃಷ್ಣಾಸ್ ಕ್ರಿಯೇಷನ್. ಸೊ ಇದನ್ನ ನಾವು ಆಹ್ಲಾದಿಸಬಹುದು. ಮತ್ತೆ ಈ ಗಜೇಂದ್ರ ಅನ್ನೋ ಆನೆ, ಈ ಆನೆ ಒಂದ್ ದೊಡ್ಡ ಹಿಂಡಿತ್ತು. ಅದರಲ್ಲಿ ಹೆಣ್ಣಾನೆಗಳು, ಆ ಗಜೇಂದ್ರನ ಹೆಂಡಂದಿರಿದ್ರು ಎಷ್ಟೊಂದ್ ಜನ, ಮತ್ತೆ ಮಕ್ಳುಗಳಿದ್ರು. ಅದಲ್ಲದೆ ಜೊತೆಗೆ ಸಂಬಂಧಿಕರು ಬೇಕಾದಷ್ಟು, ಸುಮಾರು ಒಂದು ದೊಡ್ಡ ಆನೆ ಪಡೆ ಇತ್ತು. ಆ ಆನೆಗಳೆಲ್ಲ ಕಾಡಲ್ಲಿ ಸುತ್ತಾಡಿ ಬಾಯಾರಿದ್ವು. ಈ ಗಜೇಂದ್ರ ಎಷ್ಟು ಶಕ್ತಿಶಾಲಿ ಆಗಿದ್ದ ಅಂದ್ರೆ, ಈ ಸಿಂಹಗಳು ಅದನ್ನ ನೋಡಿದ್ರೆ ಹೆದರ್ಕೊಂಡು ಓಡೋಗ್ತಿದ್ವು. ಅಷ್ಟು ಶಕ್ತಿಶಾಲಿ ಆಗಿದ್ದ ಈ ಗಜೇಂದ್ರ. ಮತ್ತೆ ಈ ಗಜೇಂದ್ರ ತುಂಬಾ ಮದದಿಂದ ತುಂಬಿದ್ದ. ಅಂದ್ರೆ ತುಂಬಾ ಜೀವನದಲ್ಲಿ ತುಂಬಾ ಆರಾಮಾಗಿ ಸುಖವಾಗಿ ಇದ್ದಂತ ಆನೆ. ತನಗ್ ಬೇಕಾಗಿದ್ದೆಲ್ಲ ಸಿಕ್ತಿತ್ತು ಕಾಡಲ್ಲಿ. ಅದಕ್ಕೆ ಸ್ವಲ್ಪ ಮದನೂ ಇತ್ತು ಆ ಆನೆಗೆ. ಮತ್ತೆ ಮದಾಂಧನಾಗಿದ್ದ ಅಂತ ಹೇಳ್ಬೋದು. ಮತ್ತೆ ಇಷ್ಟೆಲ್ಲ ಇದ್ದಾಗ ತನ್ನ ಪೂರ್ತಿ ಪರಿವಾರದೊಂದಿಗೆ ಸಂಚಾರ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಬಾಯಾರಿಕೆ ಆಗುತ್ತೆ. ಸೊ ಈ ಗಜೇಂದ್ರನಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಅಲ್ಲಿ ಈ ಕಮಲಗಳೆಲ್ಲ ಇರುತ್ತಲ್ಲ ನದಿಯಲ್ಲಿ, ಇದರದ್ದು ವಾಸನೆ ಅವನಿಗೆ ಗೊತ್ತಾಗುತ್ತೆ, ಈ ಪರಿಮಳ ಹೋಗುತ್ತೆ. ಹಾಗಾಗಿ ಆ ಗಜೇಂದ್ರನಿಗೆ ಗೊತ್ತಾಗುತ್ತೆ, ಇಲ್ಲಿ ಎಲ್ಲೋ ಒಂದ್ ಕಡೆ ನೀರಿರ್ಬೇಕು, ನೀರನ್ನ ಕುಡಿದು ನಮ್ ದಣಿವನ್ನ ತಣಿಸ್ಕೊಳ್ಬಹುದು ಅಂತ ಗಜೇಂದ್ರ ತನ್ನ ಪೂರ್ತಿ ಪರಿವಾರನ ಕರ್ಕೊಂಡು ಆ ತ್ರಿಕೂಟ ಪರ್ವತದ ಹತ್ರ ಬರ್ತಾನೆ. ಆ ಗಜೇಂದ್ರ ಎಷ್ಟು ಶಕ್ತಿಶಾಲಿ ಆಗಿದ್ದ ಅಂದ್ರೆ, ಅವನ್ ಹೆಜ್ಜೆ ಇಟ್ರೆ ತ್ರಿಕೂಟ ಪರ್ವತನೇ ನಡುಗುತ್ತಿತ್ತಂತೆ. ಅಷ್ಟು ಶಕ್ತಿಶಾಲಿ ಆಗಿರೋ ಆನೆ ಅದು. ಸೊ ತುಂಬಾ ಆನೆಗೆ ಬಹಳ ಶಕ್ತಿ ಜಾಸ್ತಿ ಪ್ರಾಣಿಗಳಲ್ಲಿ. ಮತ್ತೆ ಆ ತ್ರಿಕೂಟ ಪರ್ವತದ ಹತ್ರ ಬರ್ತಾನೆ. ಬಂದು ನೋಡುತ್ತೆ ಆನೆ, ತುಂಬಾ ಚೆನ್ನಾಗಿರೋ ನೀರಿರುತ್ತೆ. ಸೊ ಆ ನೀರನ್ನೆಲ್ಲ ಕುಡಿದು ತನ್ನ ಪರಿವಾರಕ್ಕೆಲ್ಲ ನೀರ್ ಕುಡ್ಸುತ್ತೆ. ಮತ್ತೆ ತನ್ನ ಸೊಂಡಲಿಂದ ನೀರ್ ತಗೊಂಡು ತಾನು ತಲೆ ಮೇಲೆ ಹಾಕೊಂಡು ಎಲ್ರಿಗೂ ಸ್ನಾನ ಮಾಡಿಸಿ, ಆ ನೀರಿನ ಸುಗಂಧ ಮತ್ತೆ ಆ ನೀರು ಅಷ್ಟು ತಣ್ಣಗಿರುತ್ತೆ. ಸೊ ತಮ್ಮ ಎಲ್ರಿಗೂ ಬಾಯಾರಿಕೆ ಎಲ್ಲ ಹೋಗಿ ತಮ್ಮ ಎಲ್ಲ ಸುಧಾರಿಸ್ಕೊಳ್ತಾರೆ. ದಣಿವಾಗಿರುತ್ತೆ, ಆ ದಣಿವೆಲ್ಲ ಇಂಗುತ್ತೆ. ಮತ್ತೆ ಎಲ್ಲ ತುಂಬಾ ಖುಷಿಯಾಗಿ ನೀರಲ್ಲಿ ಆಟ ಆಡ್ತಾ ಇರ್ತಾರೆ. ಈ ಆಟ ಆಡ್ತಿರ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಮೊಸಳೆ ಇರುತ್ತೆ. ಆ ಮೊಸಳೆ ಅನ್ಕೊಳುತ್ತೆ, ಇದು ನನ್ನ ಜಾಗ, ಇಲ್ಲಿ ಯಾರೋ ಬಂದು ನನಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಸೊ ಆ ಮೊಸಳೆ ಏನ್ ಮಾಡುತ್ತೆ, ನೋಡುತ್ತೆ, ಬಂದು ಗಜೇಂದ್ರನ್ ಕಾಲನ್ನ ಹಿಡ್ಕೊಳ್ಳುತ್ತೆ. ಈ ಗಜೇಂದ್ರನ್ ಕಾಲನ್ನ ಹಿಡ್ಕೊಂಡ ತಕ್ಷಣ ಗಜೇಂದ್ರನಿಗೆ ಬಹಳ
ಗಾಬರಿ ಆಗುತ್ತೆ. ಇದು ಏನು, ಯಾರೋ ಬಂದು ಹಿಡ್ಕೊಂಡ್ರಲ್ಲ ನನ್ ಕಾಲ್ನ ಅಂತ ನೋಡಿದ್ರೆ ಅಲ್ಲೊಂದು ಮೊಸಳೆ, ಅದು ಬಂದು ಗಟ್ಟಿಯಾಗಿ ಗಜೇಂದ್ರನ್ ಕಾಲನ್ನ ಹಿಡ್ಕೊಂಡ್ಬಿಡುತ್ತೆ. ಇದು ಇಲ್ಲಿ ತನಕ ಕತೆ. ಇದನ್ನ ನಾವು ನಮ್ಮ ಜೀವನಕ್ಕೆ ಹೇಗೆ ನಾವು ಅನ್ವಯಿಸ್ಕೊಳ್ಬಹುದು ಅಂದ್ರೆ, ತ್ರಿಕೂಟ ಪರ್ವತ, ಈ ತ್ರಿಕೂಟ ಪರ್ವತನ ನಾವು ಹೇಗೆ ಹೋಲಿಸಬಹುದು ಅಂದ್ರೆ, ನಮ್ಮ ಜೀವನದಲ್ಲಿ ಇರುವಂತ 3 ಪರ್ವತಗಳು, 3 ಬೆಟ್ಟಗಳು. ಅದ್ ಯಾವ್ದು ಅಂದ್ರೆ, ಇದ್ರಲ್ಲಿ ಏನ್ ಹೇಳ್ತಾರೆ, ಒಂದು ಪರ್ವತ ಕಬ್ಬಿಣದ್ದು, ಒಂದು ಚಿನ್ನದ್ದು, ಮತ್ತೆ ಒಂದು ಸಿಲ್ವರ್. ಇದನ್ನ ನಾವ್ ಹೇಗೆ ಅನ್ವಯಿಸ್ಕೊಳ್ಬೇಕು ಅಂದ್ರೆ, ಒಂದು ಪರ್ವತ ಅಜ್ಞಾನದ್ದು, ನಮ್ಮಲ್ಲಿರೋ ಅಜ್ಞಾನದ್ದು, ಮತ್ತೊಂದು ಪರ್ವತ ಆ ಅಜ್ಞಾನದಿಂದ ಹುಟ್ಟಿರೋ ಆಸೆಯದ್ದು, ಮತ್ತೊಂದು ಪರ್ವತ ಕರ್ಮದ್ದು, ಆಕ್ಷನ್. ಅಂದ್ರೆ ನಮಗೆ ಜ್ಞಾನ ಇರೋದಿಲ್ಲ, ಭಗವಂತನ ಬಗ್ಗೆ ಆಗ್ಲಿ, ಮತ್ತೆ ವೇದಗಳ ಬಗ್ಗೆ ಆಗ್ಲಿ, ಮತ್ತೆ ಈ ಮನುಷ್ಯ ಜನ್ಮದ ಬಗ್ಗೆ ಆಗ್ಲಿ ಅರಿವಿಲ್ದೆ ಅಜ್ಞಾನದಲ್ಲಿ ಇರ್ತೀವಿ. ಆ ಅಜ್ಞಾನದಿಂದ ಆಸೆಗಳು ಹುಟ್ಟುತ್ತೆ ನಮ್ಗೆ, ಅದು ಬೇಕು ಇದು ಬೇಕು, ಅದು ಸರಿನೋ ತಪ್ಪೋ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಆ ಆಸೆ ಹುಟ್ಟಿದ ಮೇಲೆ ಆ ಆಸೆನ ಪೂರೈಸ್ಕೊಳಕ್ಕೆ ನಾವು ಕರ್ಮ ಮಾಡ್ತೀವಿ, ಆ ಕರ್ಮದಕ್ಕೆ ನಾವು ಸಿಕ್ಕಾಕೊಳ್ತೀವಿ. ಸೊ ಗಜೇಂದ್ರನ ಕಥೆನೂ ಹೀಗೆ ಇದೆ. ಗಜೇಂದ್ರ ತನ್ನ ಪರಿವಾರಕ್ಕೋಸ್ಕರ ಎಷ್ಟು ದೂರ ಕರ್ಕೊಂಡ್ ಬರ್ತಾನೆ ನೀರ್ ಕುಡಿಯೋಕೆ, ಮತ್ತೆ ಅವನು ಬರೋ ದಾರಿನಲ್ಲಿ ಬಹಳ ಮುಳ್ಳುಗಳಿರುತ್ತೆ, ಆ ಬಿದಿರು ಮುಳ್ಳು ಕಾಡ್ ಒಳಗಡೆ ಇರುತ್ತಲ್ಲ, ಅದೆಲ್ಲ ಫಸ್ಟ್ ಅವನು ಮುಂದೆ ಬರ್ತಾನೆ, ಆಮೇಲೆ ಹಿಂದೆ ಪರಿವಾರ ಬರುತ್ತೆ. ಆ ಮುಳ್ಳು, ಮತ್ತೆ ಆ ಮುಳ್ಳು ಹೆಸರುಗಳು ಕೂಡ ಕೊಟ್ಟಿದ್ದಾರೆ ಇದ್ರಲ್ಲಿ. ಕೇದಿಗೆ, ವ್ರೇತ ಅಂತ ಮುಳ್ಳುಗಳು, ತರತರವಾದ ಮುಳ್ಳುಗಳು ಅಷ್ಟೆಲ್ಲ ಇದ್ರು ಗಜೇಂದ್ರ ಅದನ್ನ ಲೆಕ್ಕಿಸದೆ ತಾನು ಮುಂದಕ್ಕೆ ನುಗ್ಗಿ ಮುಂದೆ ಬರ್ತಾನೆ. ಅವನ ಮೈಯಲ್ಲೆಲ್ಲ ಈ ಮುಳ್ಳುಗಳೆಲ್ಲ ಚುಚ್ಚಿ ಮಾರ್ಗಗಳಾಗಿರುತ್ತವೆ, ಕಲೆಗಳಾಗಿರುತ್ತೆ, ಸ್ವಲ್ಪ ರಕ್ತನೂ ಬರ್ತಿರುತ್ತೆ. ಅದ್ ಯಾವ್ದಕ್ಕೂ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವನು ಸೀದಾ ಬಂದು ನೀರು ಹುಡ್ಕೊಂಡು ಬರ್ತಾನೆ. ಸೊ ಇದರಿಂದ ಏನ್ ಹೇಳ್ತಾರೆ ಅಂದ್ರೆ, ನಾವು ಕೂಡ ಈ ಮುಳ್ಳುಗಳು ನಮ್ಮ ದಾರಿಯಲ್ಲಿ ಬರುವ ದ್ವಂದ್ವಗಳು. ಮತ್ತೆ ದ್ವಂದ್ವಗಳು ಎಲ್ರಿಗೂ ಗೊತ್ತು, ಈ ಪ್ರಪಂಚ ದ್ವಂದ್ವಮಯ ಪ್ರಪಂಚ. ಈ ಪ್ರಪಂಚದಲ್ಲಿ ಯಾವುದೇ ಒಂದಿಲ್ಲ, ಎಲ್ಲ ಎರಡಿದೆ. ಅಂದ್ರೆ ಸುಖ ದುಃಖ, ಹಗಲು ರಾತ್ರಿ, ಈ ತರ ಎಲ್ಲ ದ್ವಂದ್ವಮಯ ಪ್ರಪಂಚ. ಯಾವುದೇ ಒಂದು ಶಾಶ್ವತವಾಗಿ ನಿಲ್ಲೋದಿಲ್ಲ. ಇವತ್ತು ಸುಖ ಬಂದ್ರೆ ನಾಳೆ ಬರುತ್ತೆ ಎಲ್ಲ. ಆಮೇಲೆ ಈ ಪ್ರಪಂಚ ದ್ವಂದ್ವಮಯ, ಜೊತೆಗೆ ಅಶಾಶ್ವತ. ಯಾವುದು ಶಾಶ್ವತವಾಗಿ ನೆಲೆಸೋದಿಲ್ಲ. ಸುಖ ಬಂದ್ರೆ ಸುಖನೇ ಇರೋದಿಲ್ಲ, ದುಃಖ ಬಂದ್ರೆ ದುಃಖನೇ ಇರೋದಿಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಮಳೆಗಾಲ ಬಂದ್ರೆ ಮತ್ತೆ ಬಿಸಿಲುಗಾಲ ಬಂದ್ರೆ ಮತ್ತೆ ಮಳೆಗಾಲ, ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಇದನ್ನ ದ್ವಂದ್ವಮಯ ಪ್ರಪಂಚ ಅಂತ ಕರಿತೀವಿ. ಸೊ ಈ ದ್ವಂದ್ವಮಯ ಪ್ರಪಂಚದಲ್ಲಿ ನಾವು ಕೂಡ ಆನೆ ತರನೇ. ಇಲ್ಲಿ ಆನೆಯದ್ ಒಂದು ವಿಶೇಷತೆ ಏನು ಅಂದ್ರೆ, ಆನೆಗೆ ತನ್ನ ಶಕ್ತಿಯ ಸಾಮರ್ಥ್ಯ ಗೊತ್ತಿಲ್ಲ. ಅದಕ್ಕೊಂದು ಉದಾಹರಣೆ ಅಂದ್ರೆ, ಆನೆ ತುಂಬಾ ಚಿಕ್ಕ ಮಗು ಇರುತ್ತಲ್ಲ, ಚಿಕ್ಕ ಮರಿ ಆನೆ ಇದ್ದಾಗ ಅದಕ್ಕೆ ಸರಪಳಿ ಕಟ್ಟಿರ್ತಾರೆ ಅದ್ರ ಕಾಲಿಗೆ, ಅದು ತಪ್ಪಿಸ್ಕೊಂಡು ಹೋಗ್ಬಾರದು ಅಂತ. ಆಗ ಅದು ಸಣ್ಣದಿರುತ್ತೆ, ಸರಪಳಿ ಬಿಡಿಸ್ಕೊಳಕ್ ಅದಕ್ಕೆ ಆಗೋದಿಲ್ಲ. ಆದ್ರೆ ಅದೇ ಆನೆ ಎಷ್ಟು ದೊಡ್ಡದಾಗಿ ಬೆಳೆದು ನಿಂತ್ರು ಕೂಡ ಒಂದೇ ಒಂದ್ ಸರಪಳಿ ಕಟ್ಟಿರ್ತಾರೆ ಅದ್ರ ಕಾಲಿಗೆ. ನೀವು ನೋಡಿರ್ಬೋದು ದೇವಸ್ಥಾನದಲ್ಲೆಲ್ಲ ಆನೆಗೆ ಒಂದ್ ಸರಪಳಿ ಕಟ್ಟಿರ್ತಾರೆ. ಬಟ್ ಆ ಸರಪಳಿ ಆನೆಗೆ ದೊಡ್ಡ ವಿಷಯ ಅಲ್ಲ, ಅದು ಮನಸ್ಸು ಮಾಡಿದ್ರೆ ಅದನ್ನ ಕಿತ್ತು ಅದು ಓಡ್ ಹೋಗ್ಬೋದು. ಬಟ್ ಅದು ಕೀಳೋದಿಲ್ಲ, ಅದು ಅಂದ್ಕೊಂಡ್ಬಿಡುತ್ತೆ. ಸಣ್ಣ ವಯಸ್ಸಿಂದ ಅಂದ್ರೆ ಕಂಡೀಷನಿಂಗ್ ಅಂತ ಹೇಳ್ತೀವಿ, ಮನಸ್ಸು ಮೈಂಡ್ ಕಂಡೀಷನ್ ಆಗ್ಬಿಟ್ಟಿರುತ್ತೆ, ಅದು ಆಗೋದಿಲ್ಲ ನನ್ ಕೈಲಿ ಆಗೋದಿಲ್ಲ ಅಂತ. ಅದು ಬೆಳೆದು ನಿಂತ್ರು ಕೂಡ ನನ್ ದೇಹ ಇಷ್ಟು ದೊಡ್ಡದಿದೆ ಇದನ್ನ ಅನ್ನೋಷ್ಟು ಯೋಚನಾ ಶಕ್ತಿ ಅದ್ರಲ್ಲಿ ಇರೋದಿಲ್ಲ. ಜೊತೆಗೆ ಮಾವುತ ಕೂಡ ಅಷ್ಟೇ. ಮಾವುತ ಆನೆಗಿಂತ ಎಷ್ಟು ಚಿಕ್ಕವನು, ಎಷ್ಟು ಸಣ್ಣ ಇರ್ತಾನೆ. ಆ ಆನೆ ದಾರಿ ತಪ್ಪಿದ್ರೆ ಮದಾಂಧವಾಗಿ ಆ ಮಾವುತ ಆನೆ ಬೆನ್ನೇರಿ ಅದನ್ನ ಕಂಟ್ರೋಲ್ ಮಾಡ್ತಾನೆ. ಅವನ್ ಕೈನಲ್ಲಿ ಒಂದ್ ಕೋಲ್ ಹಿಡ್ಕೊಂಡಿರ್ತಾನೆ, ಅದ್ರ ಕಂಟ್ರೋಲಿಗೆ ಆನೆ ಸಿಗುತ್ತೆ. ಆ ಆನೆಗೆ ಅರಿವಿಲ್ಲ, ಆಕ್ಚುಲಿ ಮಾವುತನ್ಗಿಂತ ನಾನ್ ಶಕ್ತಿಶಾಲಿ, ಸೊಂಡಿಲಿನ ತೆಗೆದು ಬಿಸಾಕಿದ್ರೆ ಮಾವುತ ಸತ್ತೇ ಹೋಗ್ತಾನೆ ಅನ್ನೋ ಅರಿವು ಇರೋದಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಭಗವಂತ ನಮಗೆ ಈ ಶರೀರ ಕೊಟ್ಟಿದ್ದಾನೆ, ಇದು ಸಾಧನ ಶರೀರ. ಈ ಶರೀರನ ಉಪಯೋಗಿಸ್ಕೊಂಡು ವಾಪಸ್ ನಾವು ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅಷ್ಟು ಶಕ್ತಿ ಈ ಶರೀರಕ್ಕಿದೆ. ಅಂದ್ರೆ ಈ ಶರೀರದಿಂದ ಸಾಧನೆ ಮಾಡಿ ನಾವು ಈ ದೇಹ ಬಿಟ್ಟ ಮೇಲೆ ವಾಪಸ್ ಮರಳಿ ವೈಕುಂಠಕ್ಕೆ, ಗೋಲೋಕಕ್ಕೆ ಖಂಡಿತ ನಾವು ಹೋಗ್ಬಹುದು. ಆದ್ರೆ ಅದು ಅರಿವು ನಮಗಿಲ್ಲ. ಅರಿವು ಇದ್ರೂ ಕೂಡ ಅದ್ರ ಇಂಪಾರ್ಟೆನ್ಸ್ ನಮಗ್ ಗೊತ್ತಿಲ್ಲ. ಅದಕ್ಕೆ ಸೇಮ್ ನಾವು ಕೂಡ ಆನೆ ತರನೇ ಒಂಥರ ಅಜ್ಞಾನದಲ್ಲಿ ಮುಳುಗಿರ್ತೀವಿ. ಆನೆಗೆ ಎಷ್ಟು ಶಕ್ತಿ ಇದೆ, ಪ್ರತಿಯೊಬ್ಬರಿಗೂ ಅಷ್ಟೇ ಶಕ್ತಿ ಇದೆ. ಪ್ರತಿಯೊಬ್ರು ಜಪ ಮಾಡ್ಬೋದು, ಪ್ರತಿಯೊಬ್ರು ಸ್ಕ್ರಿಪ್ಚರ್ಸ್ ಓದ್ಬೋದು, ಪ್ರತಿಯೊಬ್ರು ಎಷ್ಟೊಂದೆಲ್ಲ ಮಾಡ್ಬೋದು. ಭಗವಂತನ ಹತ್ರ ಆಗೋಕೆ ಪ್ರತಿಯೊಬ್ಬರಲ್ಲೂ ಸಾಧನೆ ಮಾಡಕ್ಕೆ ಕೃಷ್ಣ ತುಂಬಾ ಸಾಮರ್ಥ್ಯ ಕೊಟ್ಟಿದ್ದಾನೆ. ಬಟ್ ಆ ಸಾಮರ್ಥ್ಯನ ನಾವು ಅದಕ್ಕಲ್ಲದೆ ಬೇರೆದಕ್ಕೆಲ್ಲ ಉಪಯೋಗಿಸ್ತೀವಿ.
ಬೇರೆದಕ್ಕೆ ಉಪಯೋಗಿಸಿ ಅದರಿಂದ ಬರುವಂತ ರಿಸಲ್ಟ್ಸ್ ಅಲ್ಲಿ ಬದ್ಧರಾಗ್ತೀವಿ, ಮತ್ತೆ ನಾವೇ ಕಷ್ಟ ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಈ ಆನೆಗೆ ನಮ್ಮನ್ನ ನಾವು ಹೋಲಿಸ್ಕೊಳ್ಬಹುದು. ನೆಕ್ಸ್ಟ್ ಈ ಆನೆ ಹೇಗೆ ತನ್ನ ಸಂಸಾರದ ಜೊತೆ ಇತ್ತೋ, ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಎಲ್ರೂ ಇರ್ತಾರೆ. ಈ ಸಂಸಾರದಲ್ಲಿರೋ ಜವಾಬ್ದಾರಿಗಳನ್ನ ಖಂಡಿತ ನಾವು ನಿಭಾಯಿಸ್ಬೇಕು, ಆದ್ರೆ ತುಂಬಾ ವ್ಯಾಮೋಹಕ್ಕೆ ಒಳಗಾಗ್ಬಾರ್ದು. ಅಂದ್ರೆ ಈ ಧೃತರಾಷ್ಟ್ರ ಇದ್ದ, ಮಕ್ಕಳ ಕಂಡ್ರೆ ತುಂಬಾ ವ್ಯಾಮೋಹ, ಅವ್ರು ತಪ್ಪುದಾರಿ ಹೋದ್ರೂ ಪರವಾಗಿಲ್ಲ, ಆತರ ವ್ಯಾಮೋಹ ಬೆಳೆಸ್ಕೊಳ್ಬಾರ್ದು. ಈ ಸಂಸಾರದಲ್ಲಿ ಎಚ್ಚರ ಇರಬೇಕು. ನಾನು ಈ ಸಂಸಾರ ಏನಕ್ಕೆ ಸಾಗಿಸ್ತಾ ಇದ್ದೀನಿ, ಈ ಸಂಸಾರದಲ್ಲಿ ಇರೋವ್ರಿಗೆ ಏನು ದಾರಿ ತೋರಿಸ್ಬೇಕು, ನಾನು ಭಗವಂತನ ಧಾಮಕ್ಕೆ ಹೋಗೋಕೆ ಹೇಗೆ ಅವ್ರಿಗೆ ದಾರಿ ಮಾಡ್ಕೊಡ್ಬೇಕು, ಹೆಂಡತಿ ಇರ್ಲಿ, ಮಕ್ಕಳಿರ್ಲಿ, ತಂದೆ ಇರ್ಲಿ, ತಾಯಿ ಇರ್ಲಿ, ಯಾರೇ ಇರ್ಲಿ, ಅವರೆಲ್ರಿಗೂ ನಾವು ಭಗವಂತನ ಹತ್ರ ಹೋಗಕ್ಕೆ ದಾರಿ ತೋರಿಸ್ಕೊಡ್ಬೇಕು, ಮತ್ತೆ ಗುರುಗಳನ್ನ ಆಯ್ಕೆ ಮಾಡ್ಕೊಡ್ಲಿಕ್ಕೆ ಅವ್ರಿಗೆ ಸಹಕರಿಸ್ಬೇಕು. ಈ ಎಚ್ಚರದಿಂದ ನಾವು ಸಂಸಾರನ ಮಾಡ್ಬೇಕು. ಎಚ್ಚರ ತಪ್ಪಿ ಸಂಸಾರ ಮಾಡಿದ್ದರೆ ಅದು ಬಂಧನಕ್ಕೆ ಒಳಗಾಗುತ್ತೆ. ಅದಕ್ಕೆ ಈ ಗೃಹಸ್ಥಾಸ್ ಮತ್ತೆ ಗೃಹ ಮೇಧಿಗಳು ಅಂತ ಎರಡು ವಿಂಗಡಗಳಿದೆ. ನಾವು ಗೃಹಸ್ಥರಾಗಬೇಕು, ಗೃಹ ಮೇಧಿಗಳಾಗ್ಬಾರ್ದು ಅಂತ ಹೇಳ್ತಾರೆ. ಗೃಹಸ್ಥರು ಅಂದ್ರೆ ಎಚ್ಚರದಿಂದ ನಾವು ಗೃಹಸ್ಥಾಶ್ರಮವನ್ನು ನಡೆಸಬೇಕು. ಯಾವ ಎಚ್ಚರ? ನಾನು ಅಶಾಶ್ವತ, ಈ ದೇಹ ಅಶಾಶ್ವತ, ಆತ್ಮ ಶಾಶ್ವತ, ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಬೇಕು, ಅದಕ್ಕೆ ಭಕ್ತಿ ಸೇವೆ ಮಾಡ್ಬೇಕು. ಈ ಎಚ್ಚರದಲ್ಲಿ ನಾವು ಸಂಸಾರವನ್ನ ಸಾಗಿಸ್ಬೇಕು. ಇಲ್ಲದಿದ್ರೆ ಗಜೇಂದ್ರ ಹೇಗೆ ಸಿಕ್ಕೊಂಡ, ನಾವು ಕೂಡ ಅದೇ ತರ ಈ ಸಂಸಾರದಲ್ಲಿ ಯಾವುದೋ ಒಂದು ದುಸ್ಥಿತಿಗೆ ಖಂಡಿತ ಸಿಕ್ಕಾಕೊಳ್ತೀವಿ. ಈಗ ಗಜೇಂದ್ರ ಅಂತೂ ಸಿಕ್ಕೊಂಡ, ಈಗ ಆನೆ ಬಂದು ಅದ್ರ ಕಾಲನ್ನ ಹಿಡಿದಿದೆ. ಗಜೇಂದ್ರ ಆನೆಯಿಂದ ಮೊಸಳೆ ಬಂದು ಗಜೇಂದ್ರನ್ ಕಾಲನ್ನ ಹಿಡಿದಿದೆ. ಹಿಡಿದ ತಕ್ಷಣ ಗಜೇಂದ್ರನಿಗೆ ಗಾಬರಿ ಆಯ್ತು, ಮತ್ತೆ ಅವನ್ ಜೊತೆ ಇದ್ದ ಪರಿವಾರದವರೆಲ್ಲ ಎಳಿತಾರೆ, ಹೊರಗ್ ತೆಗಿಬೇಕು ಹೇಗಾದ್ರೂ ಮಾಡಿ ಇವನನ್ನ ಅಂತ. ಹೆಂಡತಿ, ಮಕ್ಕಳು, ರಿಲೇಟಿವ್ಸ್ ಎಲ್ಲಾ ಎಳಿತಾರೆ, ಆದ್ರೂ ಸಾಧ್ಯ ಆಗೋದೇ ಇಲ್ಲ. ಎಷ್ಟು ಪ್ರಯತ್ನ ಮಾಡ್ತಾರೆ ಎಲ್ರು, ಆಗೋದಿಲ್ಲ. ನಮ್ಮ ಜೀವನದಲ್ಲೂ ಏನೇ ಕಷ್ಟಗಳು ಬಂದ್ರು ನಮ್ಮ ಸಂಬಂಧಿಕರಾಗ್ಲಿ ಇನ್ನೊಬ್ರಾಗ್ಲಿ ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ ಅಂತ ನಿರೀಕ್ಷಿಸಬಾರದು. ಯಾಕಂದ್ರೆ ಆ ನಿರೀಕ್ಷೆ ಇಟ್ಕೊಳ್ಳೋದೇ ಅದೊಂದು ಮೋಹ. ಆ ನಿರೀಕ್ಷೆ ಇಟ್ಕೊಂಡು ಸಂಬಂಧಗಳನ್ನು ನಾವು ಮಾಡ್ಕೊಳ್ಬಾರ್ದು. ನಮ್ಮ ಸಂಬಂಧ ಭಗವಂತನ ಹತ್ರ ಇರ್ಬೇಕು ಯಾವಾಗ್ಲೂ, ಅದನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಕಡೆಗೆ ಗಜೇಂದ್ರನ್ನ ಬಿಡ್ಸಕ್ ಬಂದಿದ್ದು ಪರಮಾತ್ಮ. ಆ ಆನೆ ಹಿಂಡಲ್ಲಿ ಎಷ್ಟು ಜನ ಇದ್ರು, ಎಲ್ರು ಅಳ್ತಾರೆ, ಎಲ್ರು ಬೇಜಾರ್ ಮಾಡ್ಕೊಳ್ತಾರೆ, ಗಜೇಂದ್ರನ್ ಬಿಡ್ಸಕ್ ಆಗ್ತಿಲ್ವಲ್ಲ ನಮ್ ಕೈಲಿ ಅಂತ ತಮ್ಮ ದುಃಖ ವ್ಯಕ್ತಪಡಿಸ್ತಾರೆ ಹೊರತು ಯಾರಿಗೂ ಗಜೇಂದ್ರನ್ ಹೊರಗ್ ತೆಗಿಲಿಕ್ ಸಾಧ್ಯ ಆಗೋದೇ ಇಲ್ಲ. ನಮ್ಮ ಜೀವನದಲ್ಲೂ ಜೀವನ ಎಲ್ಲ ಚೆನ್ನಾಗ್ ನಡೀತಿರುತ್ತೆ, ಸಡನ್ ಆಗಿ ಏನೋ ಒಂದು ಜೀವನದಲ್ಲಿ ಏನೋ ಒಂದ್ ನಡಿಬಾರ್ದು, ಏನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ನಾವು ಗಜೇಂದ್ರನ್ ತರ ಫಸ್ಟ್ ಪ್ರಯತ್ನ ಪಡ್ತೀವಿ, ಅದರಿಂದ ಹೊರಗ್ ಬರ್ಬೇಕು, ಹೇಗೆ ಅದರಿಂದ ಪಾರಾಗೋದು ನಾವು ಅಂತ. ಗಜೇಂದ್ರ ಕೂಡ ಹಾಗೆ ಮಾಡ್ತಾನೆ. ಏನ್ ಮಾಡ್ತಾನೆ? ತುಂಬಾ ಕಷ್ಟ ಪಡ್ತಾನೆ. ಗಜೇಂದ್ರ ಮತ್ತು ಈ ಮೊಸಳೆ ಇಬ್ಬರು ಸೇರಿ ಫೈಟ್ ಮಾಡ್ತಾರೆ. ಎಷ್ಟು ವರ್ಷ ಫೈಟ್ ಮಾಡ್ತಾರೆ? 1000 ವರ್ಷ ಜಗಳ ಆಡ್ತಾರೆ ಇಬ್ರು, ಅಂದ್ರೆ ಬಿಡಿಸ್ಕೊಳಕ್ಕೆ. ಸುಮಾರು 1000 ವರ್ಷ ಗಜೇಂದ್ರ ಸತತವಾಗಿ ಪ್ರಯತ್ನ ಮಾಡ್ತಾನೆ, ಬಿಡಿಸ್ಕೊಳ್ಬೇಕು ನಾನು ಈ ಮೊಸಳೆಯಿಂದ ಅಂತ. ಅದ್ ಏನ್ ಮಾಡಿದ್ರು ಸಾಧ್ಯ ಇಲ್ಲ. ಯಾಕಂದ್ರೆ ಗಜೇಂದ್ರ ಬಂದು ಆನೆಗೆ ನೀರಿನಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ನೆಲದಲ್ಲಿ ಆನೆಗೆ ಶಕ್ತಿ ಜಾಸ್ತಿ. ಈ ಮೊಸಳೆ ಬಂದು ಅದು ಜಲಚರ, ಈ ಮೊಸಳೆಗೆ ನೀರಿನಲ್ಲಿ ಶಕ್ತಿ ಜಾಸ್ತಿ ಆ ನೆಲದ ಮೇಲೆ ಇರೋಕ್ಕಿಂತ. ಈಗ ಏನಾಗಿದೆ ಪರಿಸ್ಥಿತಿ? ನೀರಲ್ಲಿ ಮೊಸಳೆ ಇದೆ, ಅದಕ್ಕೆ ಆಹಾರ ಸಿಗ್ತಾ ಇದೆ, ಅದು ಸ್ಟ್ರಾಂಗ್ ಆಗೇ ಇದೆ. ಬಟ್ ಈಗ 1000 ವರ್ಷ ಇಬ್ರು ಯುದ್ಧ ಮಾಡಿದಾರಲ್ಲ ಬಿಡಿಸ್ಕೊಳ್ಳಿಕ್ಕೆ, ಗಜೇಂದ್ರ ಕ್ರಮೇಣ ವೀಕ್ ಆಗ್ತಾ ಹೋಗ್ತಾನೆ. ದೇಹದಲ್ಲಿರೋ ಶಕ್ತಿ ಎಲ್ಲ ಕಳ್ಕೊಳ್ತಾನೆ. ದೇಹದ ಶಕ್ತಿ ಕಳ್ಕೊಂಡ ನಂತರ ಮಾನಸಿಕ ಶಕ್ತಿನೂ ಕಳ್ಕೊಳ್ತಾ ಕುಗ್ಗುತ್ತಾ ಹೋಗುತ್ತೆ. ಕಡೆಗೆ ಅವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಈಗ ನಮ್ಮ ಪರಿಸ್ಥಿತಿನೂ ಹಾಗೆ ಇರುತ್ತೆ. ನಾವು ಕೂಡ ಅದಕ್ಕೆ ಇದು ಸಾಧನ ಶರೀರ ಅಂತ ಹೇಳ್ತಾರೆ. ಈ ಸಾಧನ ಶರೀರನ ನಾವು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು, ಅಂದ್ರೆ ಒಳ್ಳೆ ಸ್ಥಿತಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಈ ಶರೀರದಿಂದಲೇ ನಾವು ಸೇವೆ ಮಾಡೋಕ್ ಸಾಧ್ಯ, ಮತ್ತೆ ಸಾಧನೆ ಮಾಡೋಕೆ ಸಾಧ್ಯ. ಈ ಗುರುಗಳಿಗೆ, ವೈಷ್ಣವರಿಗೆ ಸೇವೆ ಮಾಡಕ್ಕೆ ಈ ಶರೀರ ಬೇಕು. ಹಾಗಾಗಿ ಈ ಶರೀರನ ನಾವು ನಿರ್ಲಕ್ಷಿಸಬಾರ್ದು. ಈ ಶರೀರನ ಎಷ್ಟಾಗುತ್ತೋ ಅಷ್ಟು, ಮತ್ತೆ ಮಿತ ಆಹಾರ ಇರ್ಲಿ ಅಥವಾ ವ್ಯಾಯಾಮ ಯಾವುದೇ ಇರ್ಲಿ, ಎಲ್ಲಾದು ಗುರಿ ಏನಿರ್ಬೇಕು? ಈ ಶರೀರನ ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣ ಭಕ್ತಿಗೆ ಹೇಗೆ ಉಪಯೋಗಿಸೋದು ಅಂತ ಇರ್ಬೇಕು. ಸೊ ಅದ್ರ ಕಡೆ ಸ್ವಲ್ಪ ಯಾವತ್ತು ಗಮನ ಕೊಡ್ಬೇಕು. ಇಲ್ಲ ಅಂದ್ರೆ ಶರೀರ ವೀಕ್ ಆದ್ರೆ ಕ್ರಮೇಣ ಮಾನಸಿಕ ಸ್ಥಿತಿನೂ ದುರ್ಬಲ ಆಗುತ್ತೆ. ಈ ಮಾನಸಿಕ ಸ್ಥಿತಿ ಕೂಡ ದುರ್ಬಲ ಆದ್ರೆ ಆಗ ಆಧ್ಯಾತ್ಮಿಕ ಸಾಧನೆಗೆ ಅಡಚಣೆಗಳು ಜಾಸ್ತಿ. ಹಾಗಾಗಿ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಈಗ ಗಜೇಂದ್ರನಿಗೆ ಎರಡೂ ಹೋಗಿದೆ,
ಮಾನಸಿಕವಾಗೂ ವೀಕ್ ಆದ, ದೈಹಿಕವಾಗೂ ವೀಕ್ ಆದ. ಈಗ ಅವನ ಕೈಲಿ ಏನು ಆಗ್ತಿಲ್ಲ ಗಜೇಂದ್ರನ್ಗೆ. ಏನು ಆಗಲ್ಲ, ನಮ್ಮ ಜೀವನದಲ್ಲೂ ಹಾಗೆ ಆಗುತ್ತೆ, ಏನು ಆಗಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಆಗ ಗಜೇಂದ್ರನಿಗೆ ಹೊಳೆಯುತ್ತೆ, ಈಗ ನಾನು ಈ ನನ್ನ ಫ್ರೆಂಡ್, ನನ್ನ ರಿಲೇಟಿವ್ಸ್, ನನ್ನ ಹೆಂಡತಿ ಯಾರು ನಂಗೆ ಎಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಆಸೆ, ಬಟ್ ಅವ್ರ ಕೈಲಿ ಆಗ್ತಿಲ್ಲ. ಹಾಗಾಗಿ ಅವ್ರನ್ನ ಮೊರೆ ಹೋಗಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ಬಹುದು, ಎಲ್ಲದಕ್ಕಿಂತ ಉತ್ತಮವಾದದ್ದು ಭಗವಂತನ ಕರೆದ್ರೆ ಒಳ್ಳೇದು ಅಂತ ಆಗ ಅವನಿಗೆ ಅರಿವು ಬರುತ್ತೆ. ನಮ್ಮ ಜೀವನದಲ್ಲೂ ಹಾಗೆ ಕಷ್ಟಗಳು ಯಾಕೆ ಕೊಡ್ತಾನೆ ಕೃಷ್ಣ ಅಂದ್ರೆ ಅದು ಒಂದು ಅನುಗ್ರಹ. ಕಷ್ಟ ಬಂದಾಗ ಭಗವಂತನ ಸ್ಮರಣೆ ಬರುತ್ತೆ, ಭಗವಂತ ನಮಗೆ ನೆನಪಾಗ್ತಾನೆ. ಇಲ್ಲ ಅಂದ್ರೆ ಬರೀ ಸುಖಾನೇ ಇದ್ರೆ, ಎಲ್ಲ ಸುಖ ಇದ್ದಾಗ ಏನಕ್ಕೆ ಕೃಷ್ಣನ ನೆನೆಸ್ಕೊಳ್ಬೇಕು, ಕೃಷ್ಣನ್ ಜಪ ಆದ್ರೂ ನಾವ್ ಯಾಕೆ ಮಾಡ್ಬೇಕು ಅಂತ ಅನ್ಸುತ್ತೆ. ನಮ್ಮ ಜೀವನದಲ್ಲಿ ಹಾಗೆ ಕಷ್ಟ ಬಂದಾಗ ಹೇಗೆ ಗಜೇಂದ್ರ ಭಗವಂತನ ಶರಣಾದ್ನೋ ಅದೇ ರೀತಿ ನಾವು ಕೂಡ ಭಗವಂತನಿಗೆ ಮೊರೆ ಹೋಗ್ಬೇಕು. ಸೊ ಈ ಗಜೇಂದ್ರ ಏನ್ ಮಾಡ್ತಾನೆ, ತಕ್ಷಣ ಅವನಿಗೆ ಅರ್ಥ ಆಗುತ್ತೆ, ಏನ್ ಮಾಡಿದ್ರು ನಾನು ಇನ್ನು ಗಜೇಂದ್ರ ಸತ್ತಿಲ್ಲ, ಗಜೇಂದ್ರ ಇನ್ನೂ ಇದ್ದಾನೆ. ಆಗ್ಲೇ ಅವನಿಗೆ ಅರಿವು ಬರುತ್ತೆ. ನಾವು ನಾವೀಗ ಏನಿದ್ದೀವಲ್ಲ, ಈ ಜನ್ಮ ಮುಗಿಯೋದ್ರ ಒಳಗಡೆ ನಾವು ಕೂಡ ಅರಿವು ಬರೆಸ್ಕೊಳ್ಬೇಕು. ನಾವು ಕೂಡ ಭಕ್ತರ ಸಂಘ ಮಾಡ್ಬೇಕು, ಮತ್ತೆ ಸ್ಕ್ರಿಪ್ಚರ್ಸ್ ಗಳನ್ನ ಓದ್ಬೇಕು, ಮತ್ತೆ ಭಕ್ತರ ಸೇವೆ ಮಾಡ್ಬೇಕು. ಭಗವಂತನಿಗೆ ಹತ್ರ ಆಗೋಕೆ, ಮತ್ತೆ ಭಗವದ್ಧಾಮಕ್ಕೆ ಮರಳಿ ನಾವು ಹೋಗೋಕೆ ಏನೇನೆಲ್ಲ ಸಾಧನೆಗಳು ಮಾಡ್ಬೋದು, ಅದಷ್ಟು ಅವಕಾಶ ಸಿಕ್ಕಿದಾಗ ಬಿಡದೆ ಎಲ್ಲ ಸಾಧನೆಗಳನ್ನು ನಾವು ಮಾಡ್ಬೇಕು. ಮತ್ತೆ ಇದ್ರಲ್ಲಿ ಇನ್ನೊಂದು ಏನಂದ್ರೆ, ಗಜೇಂದ್ರ ಎಷ್ಟೇ ಮಾಡಿದ್ರು ಅವನು ತನ್ನ ಆತ್ಮಬಲ ಕಳ್ಕೊಳ್ಳಿಲ್ಲ. ಮತ್ತೆ ಅವನಿಗೆ ನಾವು ಅಷ್ಟೇ, ಈಗ ಸ್ಪಿರಿಚುವಲ್ ಲೈಫ್ ಅಲ್ಲಿ ಇರ್ಬೋದು, ಮೆಟೀರಿಯಲ್ ಲೈಫ್ ಅಲ್ಲಿ ಇರ್ಬೋದು. ಈಗ ಒಂದೊಂದ್ಸಲ ಈ ಸ್ಪಿರಿಚುವಲ್ ಲೈಫ್ ಅಲ್ಲಿ ಟೆಂಪಲ್ಗೆ ಹೋಗ್ತೀವಿ, ಅಲ್ಲಿ ಕೂಡ ಎಷ್ಟೋ ಪರಿಸ್ಥಿತಿಗಳು ಬರುತ್ತೆ. ಆ ಪರಿಸ್ಥಿತಿಗಳು ಒಂದೊಂದ್ಸಲ ನಮಗೆ ಹಿತಕರವಾಗಿರುತ್ತೆ, ಒಂದೊಂದ್ಸಲ ನಮ್ಗೆ ಅಹಿತಕರವಾಗಿರುತ್ತೆ. ಅದಕ್ಕೆಲ್ಲ ಲೆಕ್ಕಿಸದೆ ನಾವು ನಮ್ಮ ಗುರಿ ಹತ್ರ ಬಿಕಾಸ್ ಯಾವ ಪರಿಸ್ಥಿತಿನೂ ಶಾಶ್ವತ ಅಲ್ಲ. ಇವತ್ ಹಿಂಗಿದ್ರೆ ಪರಿಸ್ಥಿತಿ ನಾಳೆ ಖಂಡಿತ ಬದಲಾಗುತ್ತೆ. ಹಾಗಾಗಿ ಇದು ಯಾವ್ದು ಶಾಶ್ವತ ಅಲ್ಲ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ನಾವು ಕೂಡ ಮುಂದೆ ಹೋಗ್ಬೇಕು, ಮತ್ತೆ ನಮ್ಮ ಆತ್ಮಸ್ಥೈರ್ಯನ ಕಳ್ಕೊಳ್ಬಾರ್ದು. ಕೃಷ್ಣ ಒಂದಲ್ಲ ಒಂದಿನ ಖಂಡಿತ ಕಾಪಾಡ್ತಾನೆ, ಎಲ್ಲಾ ಪರಿಸ್ಥಿತಿನೂ ಸುಧಾರಿಸ್ತಾನೆ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಗಜೇಂದ್ರ ಕೂಡ ಹಾಗೆ. ಮತ್ತೆ ದಾಸರು ಒಂದ್ ಹಾಡಲ್ಲಿ ಹೇಳ್ತಾರೆ, ಈಸಬೇಕು ಇದ್ದು ಜಯಿಸಬೇಕು ಅಂತ. ನಾವು ಯಾವತ್ತೂ ಅಷ್ಟೇ. ಮತ್ತೆ ಇನ್ನೊಂದು ಇರಬೇಕು ಮತ್ತು ಇದ್ದು ಜಯಿಸಬೇಕು ಅಂದ್ರೆ ನಾವು ಕೊನೆಯಲ್ಲಿ ನಮ್ಮ ಆಧ್ಯಾತ್ಮಿಕ ಗೆಲುವನ್ನ ನಾವು ಪಡಿಬೇಕು. ಮತ್ತೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತ ದಾಸರು ಒಂದು ಹಾಡನ್ನ ಹೇಳ್ತಾರೆ. ಅದೇ ರೀತಿ ಗಜೇಂದ್ರ ಕೂಡ ಈಗ ಕಷ್ಟ ಅಂತೂ ಬಂದಾಯ್ತು, ಈಗ ಅದನ್ನ ಪಾರೋಗೋದಂತೂ ಹೆಂಗೆ ಆಗ್ತಿಲ್ಲ, ನನ್ನ ಕೈಲಂತೂ ಆಗ್ತಿಲ್ಲ. ಸೊ ಕಡೆಗೆ ಒಂದೇ ಒಂದು ದಾರಿ ಇರೋದೇನು, ಭಗವಂತನಿಗೆ ಶರಣಾಗೋದು ಅಂತ ಹೇಳಿ ಭಗವಂತನಿಗೆ ಶರಣಾಗ್ತಾನೆ. ಭಗವಂತನಿಗೆ ಶರಣಾದ್ಮೇಲೆ ಗಜೇಂದ್ರ ಸ್ತುತಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಇದರಲ್ಲಿ 3 ಚಾಪ್ಟರ್ಸ್ ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 2ನೇ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟರ್ ಇಂದ ಗಜೇಂದ್ರ ಸ್ತುತಿ ಶುರುವಾಗುತ್ತೆ. ಇದರಲ್ಲಿ ಈ ಗಜೇಂದ್ರ, ಈಗ ಒಂದು ಪ್ರಶ್ನೆ, ಇದು ಆನೆ ಆಗಿತ್ತು. ಈ ಆನೆ ಯಾವ ಗುರುಕುಲಕ್ಕೂ ಹೋಗಿಲ್ಲ, ಅದು ಯಾವ ಟೆಂಪಲ್ಗೂ ಹೋಗಿಲ್ಲ. ಅದು ಹಿಂಗೆ ಇದಕ್ಕೆ ಈ ಭಗವಂತನ ಸ್ತುತಿ ಮಾಡೋ ಸ್ಮರಣೆ ಬಂತು. ಫಸ್ಟ್ ಬಂದ ಮೇಲೆ ಭಗವಂತನ ಎಷ್ಟು ಚೆನ್ನಾಗಿ ಸ್ತುತಿ ಮಾಡ್ತಾನೆ ಗಜೇಂದ್ರ ಅಂದ್ರೆ, ವೇದಗಳಲ್ಲಿ ಹೇಗೆ ಭಗವಂತನ ವರ್ಣನೆ ಮಾಡಿದ್ದಾರೋ ಅದಕ್ಕಿಂತ ಉತ್ತಮವಾಗಿ ಭಗವಂತನ ಸ್ತುತಿ ಮಾಡ್ತಾನೆ. ತುಂಬಾ ಚೆನ್ನಾಗಿ ಆ ಸ್ತುತಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದ್ರೆ, ಅದನ್ನ ಕೇಳಿ ಭಗವಂತ ಅಲ್ಲಿ ಇರ್ಲಿಕ್ಕೆ ಆಗದೆ ಬಂದೇ ಬಿಡ್ತಾನೆ ಅವನನ್ನ ರಕ್ಷಣೆ ಮಾಡಕ್ಕೆ. ಸೊ ಈಗ ನಮಗನ್ಸುತ್ತೆ, ಈ ಗಜೇಂದ್ರನಿಗೆ ಇಷ್ಟೆಲ್ಲ ಜ್ಞಾನ ಎಲ್ಲಿಂದ ಬಂತು, ಮತ್ತೆ ಈ ಸ್ತುತಿ ಎಲ್ಲ ಮಾಡುವಷ್ಟು ಅವನಿಗೆ ಯಾರು ಹೇಳ್ಕೊಟ್ರು ಇದೆಲ್ಲ ಅಂತ. ಇದನ್ನ ನೋಡಿದ್ರೆ ಇದ್ರದ್ ಒಂದು ಹಿಂದಿನ ಕತೆ ಇದೆ. ಈ ಹಿಂದಿನ ಕತೆ ಏನಂದ್ರೆ, ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಆಗಿರ್ತಾನೆ. ಆ ರಾಜ ಆಗಿದ್ದಾಗ ಆ ಜನ್ಮದಲ್ಲಿ ಅವನು ತುಂಬಾ ಕೃಷ್ಣನ ಭಕ್ತ, ಮತ್ತೆ ಕೃಷ್ಣನ ಸೇವೆ ಮಾಡಿರ್ತಾನೆ, ಮತ್ತೆ ಭಗವಂತನ ಸ್ತುತಿಸಿರ್ತಾನೆ, ಅವನ ಜಪ ಮಾಡಿರ್ತಾನೆ. ಅದೆಲ್ಲ ಹಿಂದಿನ ಜನ್ಮದ ನೆನಪು ಅವನಿಗೆ ಇರುತ್ತೆ. ಒಂದ್ಸಲ ಏನಾಗುತ್ತೆ, ಅಗಸ್ತ್ಯ ಋಷಿಗಳು ಅವನ ಆಸ್ಥಾನಕ್ಕೆ ಬರ್ತಾರೆ. ಅವನು ಧ್ಯಾನದಲ್ಲಿ ಮಗ್ನನಾಗಿ ಕುಳಿತಿರ್ತಾನೆ. ಅಗಸ್ತ್ಯ ಋಷಿಗಳು ಬರೋದನ್ನ ಅವನು ಗಮನಿಸೋದಿಲ್ಲ. ಆ ಅಗಸ್ತ್ಯರಿಗೆ ಕೋಪ ಬರುತ್ತೆ, ಅತಿಥಿಗಳು ಬಂದ್ರು ನೀನು ಅವರಿಗೆ ಸತ್ಕಾರ ಮಾಡದೆ ನಿನ್ನಷ್ಟಕ್ಕೆ ನೀನು ಕೂತಿದ್ದೆ ಅಲ್ಲ, ನಿನ್ನ ಎಚ್ಚರವನ್ನ ಮರೆತು ಕೂತಿದ್ದೆ ಅಲ್ಲ, ಅದಕ್ಕೆ ಎಚ್ಚರವನ್ನು ಮರೆತಿರುವಂತ ಪ್ರಾಣಿ ಆನೆ ಜನ್ಮ ಬರಲಿ ನಿನಗೆ ಅಂತ ಅವರು ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಟ್ಟ ತಕ್ಷಣ ಅವನಿಗೆ ಎಚ್ಚರ ಆಗುತ್ತೆ,
ಆಗ ಹೇಳ್ತಾರೆ, ಅಯ್ಯೋ ನನ್ನಿಂದ ತಪ್ಪಾಯ್ತು, ನೀವು ಈ ತರ ಶಾಪ ಕೊಟ್ಬಿಟ್ರಿ, ಈಗ ನನ್ನ ಹೆಂಗೆ ಉದ್ಧಾರ ಆಗುವುದು ಅಂತ. ಅವ್ರು ಹೇಳ್ತಾರೆ, ಯೋಚನೆ ಮಾಡ್ಬೇಡ, ಭಗವಂತನೇ ಬಂದು ನಿನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಹೋಗ್ತಾರೆ. ಈಗ ಒಂದ್ ತಿಳ್ಕೊಳ್ಬೇಕು, ಯಾರಾದ್ರೂ ಭಕ್ತರು ಶಾಪ ಕೊಟ್ರೆ ಅದು ಶಾಪ ಅಲ್ಲ, ಆ ಶಾಪದ ಹಿಂದೆ ಅದ್ರಲ್ಲಿ ನಮ್ಮ ಉದ್ಧಾರಕ್ಕೆ ಏನೋ ಒಂದು ಸೂತ್ರ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಋಷಿ ಮುನಿಗಳು, ಭಕ್ತರು, ಅವರು ಯಾವತ್ತೂ ಒಳಿತನ್ನೇ ಬಯಸ್ತಾರೆ ಭಕ್ತರಿಗೆ. ಸೊ ಅವ್ರು ಏನೇ ಶಾಪ ಇದ್ರು ಅದ್ರಿಂದ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಸರಿ, ಹಾಗಾಗಿ ಅವನಿಗೆ ಹಿಂದಿನ ಜನ್ಮದಲ್ಲಿ ತಾನು ಭಗವಂತನ ಸ್ಮರಣೆ ಮಾಡಿ ಅಷ್ಟೂ ನೆನಪಿರುತ್ತೆ. ಮುಂದಿನ ಜನ್ಮದಲ್ಲಿ ಅವನು ಆನೆಯಾಗಿ ಹುಟ್ಟಿದ್ದಾಗ ಕೂಡ ಭಗವಂತನ ಅನುಗ್ರಹದಿಂದ, ಭಗವಂತನ ಕಾರುಣ್ಯ ಕೃಪೆಯಿಂದ ಹಿಂದಿನ ಜನ್ಮದಲ್ಲಿ ಅವನು ಏನೇನು ಮಾಡಿದ ಅದಷ್ಟು ಗಜೇಂದ್ರನಿಗೆ ನೆನಪಾಗುತ್ತೆ. ಹಾಗಾಗಿ ಅವನು ಭಗವಂತನ ಸ್ತುತಿ ಮಾಡೋಕೆ ಅವನಿಗೆ ಅಷ್ಟು ಸ್ಮರಣೆ ಭಗವಂತನೇ ಕೊಡ್ತಾನೆ. ಅಂದ್ರೆ ಇದರಲ್ಲಿ ಒಂದ್ ತಿಳ್ಕೊಳ್ಬಹುದು, ಎಷ್ಟೇ ಜನ್ಮಗಳಿದ್ರು ನಾವ್ ಏನೇನು ಯಾವ್ಯಾವ ಜನ್ಮದಲ್ಲಿ, ಈಗ ನಾವು ಭೌತಿಕವಾಗಿ ಏನೇನ್ ಗಳಿಸಿರ್ತೀವಲ್ಲ, ಹಣ ಇರ್ಬೋದು, ಡಿಗ್ರಿ ಇರ್ಬೋದು, ಏನೇ ಇರ್ಬೋದು, ಅದ್ ಯಾವ್ದು ಮುಂದಿನ ಜನ್ಮಕ್ ಬರೋದಿಲ್ಲ. ಅದು ಆ ಜನ್ಮ ಮುಗಿತಿದ್ದಂಗೆ ಅದೆಲ್ಲ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಆದ್ರೆ ನಾವು ಆಧ್ಯಾತ್ಮಿಕ ಸಾಧನೆ ಏನು ಮಾಡಿದ್ದೀವಿ, ನಾವ್ ಎಷ್ಟು ಜಪ ಮಾಡಿದ್ವೋ, ಎಷ್ಟು ಸೇವೆ ಮಾಡಿದ್ವಿ, ಭಗವಂತನ ಎಷ್ಟು ಸ್ತುತಿಸಿದ್ವಿ, ಭಗವಂತನ ಬಗ್ಗೆ ಎಷ್ಟು ತಿಳ್ಕೊಳಕ್ ಪ್ರಯತ್ನ ಪಟ್ಟಿದ್ವಿ, ಎಷ್ಟು ತಿಳ್ಕೊಂಡಿದ್ವಿ, ಇದು ಯಾವುದು ಪೂರ್ತಿ ಅಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ಜನ್ಮಕ್ಕೆ ಅಷ್ಟು ಕ್ಯಾರಿ ಓವರ್ ಆಗುತ್ತೆ. ಇದು ಡಿಫ್ರೆನ್ಸ್. ನಾವ್ ಈಗ ಮಾಡೋ ಕರ್ಮಕ್ಕೂ ಮತ್ತೆ ಸ್ಪಿರಿಚುವಲ್ ಆಕ್ಟಿವಿಟೀಸ್ಗೂ ಇದು ಮೇಜರ್ ಡಿಫ್ರೆನ್ಸ್. ಸ್ಪಿರಿಚುವಲ್ ಆಕ್ಟಿವಿಟೀಸ್ ಯಾವತ್ತೂ ಕೌಂಟ್ ಅಲ್ಲಿ ಇರುತ್ತೆ, ಮತ್ತೆ ನಾವು ಎಷ್ಟೇ ಜನ್ಮದಲ್ಲಿದ್ರು ಕೂಡ ಆದಷ್ಟು ಫಲ ಕೊಡುತ್ತೆ, ಮತ್ತೆ ಅದ್ ಯಾವತ್ತೂ ನಶಿಸೋದಿಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಜಡಭರತ. ಅವನು ಕೂಡ ಹಿಂದಿನ ಫಸ್ಟ್ ಭರತನಾಗಿರ್ತಾನೆ, ಆಮೇಲೆ ಜಿಂಕೆ ಆಗ್ತಾನೆ, ಮತ್ತೆ ಜಡಭರತನಾಗ್ತಾನೆ. ಅವನಿಗೂ ಕೂಡ ಹಿಂದಿನ ಜನ್ಮದ ಎಲ್ಲಾ ಸ್ಮರಣೆ ಇರುತ್ತೆ. ಅದಕ್ಕೆ ಇದನ್ನ ಪೂರ್ವ ಜನ್ಮದ ಸಂಸ್ಕಾರಗಳು ಅಂತ ಹೇಳ್ತೀವಿ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ, ನಾವು ಸಾಯ್ಬೇಕಾದ್ರೆ ಏನನ್ನ ಯೋಚನೆ ಮಾಡ್ತೀವೋ ನೆಕ್ಸ್ಟ್ ನಮ್ಗೆ ಅದಕ್ಕೆ ಸೂಟ್ ಆಗುವಂತ ಪರಿಸರದಲ್ಲಿ ನಾವು ಹುಟ್ಟುತ್ತೀವಿ ಅಂತ ಕೃಷ್ಣ ಹೇಳ್ತಾನೆ. ಅದೇ ತರ ನಾವು ಸದಾ ಆಧ್ಯಾತ್ಮಿಕ ಚಿಂತನೆ, ಭಕ್ತರೊಡನೆ ಇದ್ದು ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಿದ್ರೆ ಈ ಜನ್ಮದಲ್ಲಿ ಸಾಧನೆ ಪೂರ್ತಿ ಆಗದಿದ್ರು ಕೂಡ ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಿ ಇದೆಲ್ಲದಕ್ಕೂ ಅನುಕೂಲವಾಗುವಂತ ಪರಿಸರದಲ್ಲಿ ನಾವು ಮತ್ತೆ ಖಂಡಿತ ಆತರ ಜನ್ಮದಲ್ಲಿ ಹುಟ್ಟುತ್ತೀವಿ. ಆಗ ಮತ್ತೆ ನಾವು ಭಗವಂತನ ನಮ್ಮ ಆಧ್ಯಾತ್ಮಿಕ ಇದನ್ನ ನಾವು ಮತ್ತೆ ಮುಂದುವರಿಸಬಹುದು. ಇದು ಭಗವಂತನ ಕೃಪೆ. ಇದಕ್ಕೂ ಮುಂಚೆ ನಾನು ದ್ವೀಪಗಳ ಬಗ್ಗೆ ಹೇಳ್ಬೇಕಿತ್ತು. ನಾನು ಒಂದ್ ಸ್ವಲ್ಪ ದ್ವೀಪಗಳ ಬಗ್ಗೆ ಹೇಳ್ಬಿಡ್ತೇನೆ. ಈಗ ನಾವಿರೋ ದ್ವೀಪ ಅಂದ್ರೆ ನೀರಿಂದ ಸುತ್ತುವರೆದಿರೋ ಒಂದು ಜಾಗ. ಇದರಲ್ಲಿ 9 ದ್ವೀಪಗಳಿದೆ. ಜಂಬೂ ದ್ವೀಪ, ಪಾಲಾಕ್ಷ ದ್ವೀಪ, ಶಾಲ್ಮಲಿ ದ್ವೀಪ, ಕುಶ ದ್ವೀಪ, ಕ್ರೌಂಚ ದ್ವೀಪ, ಶಾಖ ದ್ವೀಪ ಮತ್ತು ಪುಷ್ಕರ ದ್ವೀಪ. ಈ ತರ 7 ದ್ವೀಪಗಳಿವೆ. ಸಪ್ತ ದ್ವೀಪಗಳು ಮತ್ತೆ ಸಪ್ತ ಸಾಗರಗಳು. ಇದು ಮೇರು ಪರ್ವತ ಅಂತ ಒಂದು ಪರ್ವತ. ಈ ಮೇರು ಪರ್ವತನ ಮಧ್ಯದಲ್ಲಿ ಇಟ್ಕೊಂಡು ಇದನ್ನ 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಏನಾದ್ರು ನಾನು ಕಂಟಿನ್ಯೂ ಮಾಡಿದ್ರೆ ಇದ್ರದ್ದು ವಿಡಿಯೋಸ್ ನಾನು ನಿಮಗ್ ತೋರಿಸ್ತೀನಿ, ಇದ್ರದ್ದು ಚಿತ್ರ ನಾನು ನಿಮಗ್ ತೋರಿಸ್ತೀನಿ. ಇದು ಯಾಕೆ ಗೊತ್ತಾಗ್ಬೇಕು ಅಂದ್ರೆ, ಈಗ ನಾವು ಎಲ್ಲಿ ವಾಸ ಮಾಡ್ತಿದ್ದೀವಿ, ಜಾಗ್ರಫಿಕಲಿ ವೇರ್ ಆರ್ ವಿ ಎಕ್ಸಿಸ್ಟಿಂಗ್ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈಗ ನಾವು ಜಂಬೂ ದ್ವೀಪದಲ್ಲಿ ಇದ್ದೀವಿ. ಈ ದ್ವೀಪಗಳಲ್ಲಿ ಮೇರು ಪರ್ವತ ಮಧ್ಯದಲ್ಲಿದೆ. ಅದ್ರ ಸುತ್ತ ದ್ವೀಪ ಇದೆ. ಅದ್ರ ಸುತ್ತ ಫಸ್ಟ್ ಒಂದು ಲ್ಯಾಂಡ್ ಇದೆ, ಅದ್ರ ಸುತ್ತ ನೀರಿದೆ. ಅದಕ್ಕೆ ಜಂಬೂ ದ್ವೀಪ ಅಂತ ಕರಿತೀವಿ. ಫಸ್ಟ್ ಇರೋದು ಜಂಬೂ ದ್ವೀಪ ಆದ್ಮೇಲೆ ಅದ್ರ ನೆಕ್ಸ್ಟ್ ಬರೋದೆ ಪಾಲಾಕ್ಷ ದ್ವೀಪ. ಈ ಜಂಬೂ ದ್ವೀಪ ಎಷ್ಟು ದೊಡ್ಡದಿದೆಯೋ ಅದ್ರ 2 ಪಟ್ಟು ಪಾಲಾಕ್ಷ ದ್ವೀಪ ಇದೆ. ಅದ್ರ ನೆಕ್ಸ್ಟ್ ದ್ವೀಪ. ಸಮುದ್ರ ಆದ್ಮೇಲೆ ಮತ್ತೆ ನೆಲ ಸಿಗುತ್ತೆ, ಮತ್ತೆ ಅದ್ರ ಸುತ್ತ ಈಗ ಸಾಲ್ಟ್ ವಾಟರ್ ಇತ್ತು, ಈಗ ಕಬ್ಬಿನ ರಸ, ಅಲ್ಲಿರೋ ಸಾಗರ ಕಬ್ಬಿನ ರಸದ್ದು. ಅದ್ರ ನೆಕ್ಸ್ಟ್ ಬರೋದು ಶಾಲ್ಮಲಿ, ಅದ್ರ ಸುತ್ತ ಸುರ ವೈನ್ ಇರುತ್ತೆ. ಮತ್ತೆ ಕುಶದ್ವೀಪ, ಅದರ ಆಚೆಗೆ ಕ್ರೌಂಚ ದ್ವೀಪ ಬರುತ್ತೆ. ಈ ಕ್ರೌಂಚ ದ್ವೀಪದ ಸುತ್ತ ಹಾಲಿನ ಸಮುದ್ರ ಇರುತ್ತೆ. ಸೊ ಹಾಗಾಗಿ ಈ ಗಜೇಂದ್ರ ಮೋಕ್ಷ ಕಥೆ ಆ ದ್ವೀಪದಲ್ಲಿ ನಡೆದಿರಬಹುದು. ಅದರ ನೆಕ್ಸ್ಟ್ ಶಾಖ ದ್ವೀಪ ಮತ್ತೆ ಪುಷ್ಕರ ದ್ವೀಪ. ಈ ದ್ವೀಪಗಳೆಲ್ಲ ನಮ್ ಕಣ್ಣಿಗೆ ಕಾಣೋದಿಲ್ಲ, ಬಿಕಾಸ್ ಎಲ್ಲಾನು ನಮ್ ಕಣ್ಣಿಗೆ ಕಾಣಬೇಕು ಅಂತ ಇಲ್ಲ.
ಕಾಣದೇ ಇರೋ ದ್ವೀಪಗಳು ಮತ್ತೆ ಕಾಣದೇ ಇರೋ ಲೋಕ, ಕಾಣದೇ ಇರೋ ಸಂಗತಿಗಳು ಬಹಳಷ್ಟಿದೆ ನಮ್ಮ ಮನುಷ್ಯನ ಕಣ್ಣಿಗೆ ಕಾಣದೇ ಇರೋ ಅಂತದ್ದು. ಬಟ್ ಇದೆಲ್ಲ ಭಾಗವತದ ವರ್ಣನೆಯಲ್ಲಿ ಇರೋದ್ರಿಂದ ಇದಕ್ಕೆಲ್ಲ ಆಧಾರ ಇದೆ. ಮತ್ತೆ ಪ್ರಮಾಣಗಳು ಇದೆ. ಈಗ ಜಂಬೂ ದ್ವೀಪದಲ್ಲಿ ಮತ್ತೆ 9 ವರ್ಷಗಳಿವೆ. ಇಳಾವೃತ ವರ್ಷ, ಭರತ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ಕೇತುಮಾಲ ವರ್ಷ, ಹಿರಣ್ಮಯಿ ವರ್ಷ, ಉತ್ತರ ಕುರು ವರ್ಷ, ಹರಿವರ್ಷ, ಕಿಂಪುರುಷ ವರ್ಷ. ಈ 9 ವರ್ಷಗಳು. ಈಗ ನಾವು ಬರೀ ಜಂಬೂ ದ್ವೀಪದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಜಂಬೂ ದ್ವೀಪನ ಮತ್ತೆ 9 ವರ್ಷಗಳಾಗಿ ಡಿವೈಡ್ ಮಾಡಿದ್ರೆ ನಾವು ಅದರಲ್ಲಿ ಭರತ ವರ್ಷದಲ್ಲಿ ನಾವಿದ್ದೀವಿ. ಈ ಭರತ ವರ್ಷನ ಕರ್ಮಭೂಮಿ ಅಂತ ಕರೀತಾರೆ. ಬೇರೆ ವರ್ಷಗಳು ಹೇಳಿದ್ನಲ್ಲ, ಕೇತುಮಾಲ ವರ್ಷ, ಹಿರಣ್ಮಯಿ ವರ್ಷ, ಈ ವರ್ಷಗಳು ಈ ವರ್ಷಗಳೆಲ್ಲ ಇದು ಬರೀ ಭೋಗ ಮಾಡ್ಲಿಕ್ಕೆ. ಯಾರು ಸ್ವರ್ಗಲೋಕದಲ್ಲಿ ಇರ್ತಾರೆ, ಸ್ವರ್ಗಲೋಕದಲ್ಲಿ ಇದ್ದು ಅವ್ರ ಪುಣ್ಯ ಇನ್ನೂ ಸ್ವಲ್ಪ ಇದೆ ಅಂದಾಗ ಅವರೆಲ್ಲ ಇಲ್ಲಿ ಬಂದು ಇಲ್ಲಿ ಕೂಡ ಮೆಟೀರಿಯಲ್ ಕಂಫರ್ಟ್ಸ್ ನ ಎಂಜಾಯ್ ಮಾಡ್ತಾರೆ. ಮತ್ತೆ ಈ ನಮ್ಮ ಭಾರತ ವರ್ಷದಲ್ಲಿ ಇರುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಬೇರೆ, ಈ ವರ್ಷಗಳಲ್ಲಿ ಇರುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಬೇರೆ. ಮತ್ತೆ ಎಲ್ಲಾ ದ್ವೀಪದಲ್ಲೂ ಕೂಡ ಎಲ್ಲಾ ವರ್ಷದಲ್ಲೂ ಭಗವಂತನೇ ಅಧಿಪತಿ ಇರ್ತಾನೆ. ಮತ್ತೆ ಅವರು ಎಲ್ಲ ಭಗವಂತನ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಅವತಾರದಲ್ಲಿ ಅವನನ್ನ ಪೂಜೆ ಮಾಡ್ತಾರೆ. ಕೇತುಮಾಲ ವರ್ಷ ಇದೆ ಋಷಿಕೇಶನಾಗಿ, ಮತ್ಸ್ಯದೇವ, ಕೂರ್ಮ, ವರಾಹ, ಹಯಗ್ರೀವ. ಇದು ಫುಲ್ ಡೀಟೇಲ್ ಇದೆ. ಬೇರೆ ಒಂದು ಕ್ಯಾಂಟೋದಲ್ಲಿ ಇದೆ, 5th ಕ್ಯಾಂಟೋದಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ. ಸೊ ನಾನು ಇದು ಮರ್ತಿದ್ದೆ, ಅದಕ್ಕೆ ಇವಾಗ ಹೇಳ್ದೆ. ಸೊ ಈಗ ಕ್ರೌಂಚ ದ್ವೀಪದಲ್ಲಿ ನಡೆದಿರೋಂತ ಕಥೆ ಇರಬಹುದು. ಸೊ ಇದರಿಂದ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ರಾಜ ಇದ್ದನಲ್ಲ, ಅವನು ಹೋದ್ ಜನ್ಮದಲ್ಲಿ ರಾಜನಾಗಿದ್ದ, ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಅಲ್ಲಿ ಹುಟ್ಟತಾನೆ ಅವನು ಆ ಕ್ರೌಂಚ ದ್ವೀಪದಲ್ಲಿ. ಸೊ ನಮ್ಮ ಜನ್ಮ ಅಂದ್ರೆ ತಿಳ್ಕೊಳ್ಬೇಕು, ನಾವ್ ಮುಂದಿನ ಜನ್ಮ ಎಲ್ಲ ಬೇಕಾದ್ರೂ ತಗೊಳ್ಬಹುದು, ಅದು ಹೇಗ್ ಬೇಕಾದ್ರೂ ಇರ್ಬೋದು, ಅದು ನಮಗೆ ಗೊತ್ತಾಗಲ್ಲ. ಆದರೆ ಈ ಜನ್ಮದಲ್ಲಿ ನಾವು ಎಷ್ಟು ಸಾಧನೆ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಮುಂದಿನ ಜನ್ಮ ನಿಂತಿರುತ್ತೆ. ಹಾಗಾಗಿ ಆದಷ್ಟು ನಾವು ಭಗವಂತನ ಸೇವೆ ಮತ್ತೆ ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಅವಕಾಶ ಸಿಕ್ಕಿದಾಗ ಅದನ್ನೆಲ್ಲ ಬಿಡದೆ ತಿಳ್ಕೊಳ್ಬೇಕು. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ, ಈಗ ಆನೆ ಮತ್ತೆ ಮೊಸಳೆ ಇದು ಎರಡರಗಳದ್ದು ಸ್ಥಾನ ನೋಡೋಣ. ಈಗ ಮೊಸಳೆ ತನ್ನ ಸ್ಥಾನದಲ್ಲಿ ತುಂಬಾ ಸ್ಟ್ರಾಂಗ್ ಇದೆ, ಆನೆ ನೀರು ಅದರ ಸ್ಥಾನ ಅಲ್ಲ, ಲ್ಯಾಂಡ್ ಇಸ್ ಇಟ್ಸ್ ಪ್ಲೇಸ್. ಸೊ ಭೂಮಿ ಮೇಲೆ ಆನೆಗೆ ಶಕ್ತಿ ಜಾಸ್ತಿ, ಆದ್ರೆ ನೀರಿನಲ್ಲಿ ಮೊಸಳೆಗೆ ಶಕ್ತಿ ಜಾಸ್ತಿ. ನಾವು ಕೂಡ ಈ ವರ್ಣಾಶ್ರಮಗಳಿದೆ, 4 ವರ್ಣ ಮತ್ತೆ 4 ಆಶ್ರಮಗಳಿದೆ. ನಾವು ಕೂಡ ನಮ್ಮ ವರ್ಣದಲ್ಲೇ ಇದ್ದು, ನಮ್ಮ ಜೀವ ಸ್ವಭಾವ ಅದು ಇದ್ದು ಯಾರು ಬೇಕಾದ್ರೂ ಭಗವಂತನ ಸಾಕ್ಷಾತ್ಕಾರ ಪಡಿಸ್ಕೊಳ್ಬಹುದು. ಸೊ ಫಾರ್ ಎಕ್ಸಾಂಪಲ್ ಬ್ರಹ್ಮಚಾರಿಗಳಿರ್ಬೋದು, ಕೆಲವರು ಬ್ರಹ್ಮಚರ್ಯದಲ್ಲಿ ಅವರಿಗೆ ಬಲ ಜಾಸ್ತಿ, ಅಂದ್ರೆ ಅವರಿಗೆ ಅದರಲ್ಲಿ ಆಸಕ್ತಿ ಜಾಸ್ತಿ, ಅದರಲ್ಲಿ ಅವರು ಬೇಗ ಭಗವಂತನೆಡೆಗೆ ಉನ್ನತಿ ಪಡಿಬಹುದು. ಕೆಲವರು ಗೃಹಸ್ಥಾಶ್ರಮ ಹಾಗೆ. ಸೊ ಪ್ರಭುಪಾದರು ಹೇಳ್ತಾರೆ, ಅದಕ್ಕೋಸ್ಕರ ಯಾರಿಗೆ ಯಾವ ಸ್ವಭಾವದಲ್ಲಿ ಅವ್ರು ಇದ್ದಾರೋ ಅದರಲ್ಲೇ ಇದ್ದು ಭಗವಂತನ ನಾವು ಆರಾಧಿಸ್ಬೋದು, ಮತ್ತೆ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಳಕ್ಕೆ ಖಂಡಿತ ನಾವು ಸಾಧನೆನ ಮಾಡ್ಬೋದು ಅಂತ. ಸೊ ಇಲ್ಲಿಗೆ ಗಜೇಂದ್ರನ ಕತೆ ಮುಗಿಯುತ್ತೆ. ಮತ್ತೆ ಆ ಮೊಸಳೆಗೂ ಒಂದು ಕತೆ ಇದೆ. ಹೇಗೆ ಈ ಗಜೇಂದ್ರನಿಗೆ ಅಗಸ್ತ್ಯರ ಶಾಪ ಕೊಡ್ತಾರೆ, ಅದೇ ತರ ಈ ಮೊಸಳೆ ಊಹು ಆಹ ಅಂತ ಇಬ್ರು ದೇವತೆಗಳಿರ್ತಾರೆ, ಗಂಧರ್ವರು. ಈ ಊಹು ಆಹ ಅವರಿಬ್ರು ಸಂಗೀತ, ನಾಟ್ಯ ಇದ್ರಲ್ಲೆಲ್ಲ ತುಂಬಾ ಪ್ರವೀಣರಾಗಿರ್ತಾರೆ. ಒಂದ್ಸಲ ಅಲ್ಲಿ ದೇವಲರು ಅಂತ ಒಬ್ಬ ಋಷಿಗಳು ಬರ್ತಾರೆ. ಅವರಿರೋ ಲೋಕದಲ್ಲಿ ದೇವಲ ಋಷಿಗಳು ನೋಡಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಅಂದ್ರೆ ತುಂಬಾ ಬಡಕಲಾಗಿರ್ತಾರೆ, ಅವ್ರ ಮೈಯಲ್ಲಿ ಮೂಳೆ ಚಕ್ಕಲ ಎಲ್ಲ ಕಾಣ್ತಿರುತ್ತೆ. ಈ ಊಹು ಆಹ ಇವರಿಬ್ರು ಏನ್ ಮಾಡ್ತಾರೆ, ದೇವಲ ಋಷಿಯನ್ನು ನೋಡಿದಾಗ ನಕ್ತಾರೆ. ಅಯ್ಯೋ ಏನ್ ಹೀಗಿದ್ದಾರಲ್ಲ ಅಂತ. ಯಾಕಂದ್ರೆ ಅವ್ರು ತುಂಬಾ ಸುಂದರವಾಗಿರ್ತಾರೆ ನೋಡಕ್ಕೆ, ಗಂಧರ್ವರು ಒಳ್ಳೆ ಶರೀರ ಎಲ್ಲ ಇರುತ್ತೆ. ಅದಕ್ಕೆ ಅವ್ರು ನೋಡಿ ಇವ್ರನ್ನ ಅಪಹಾಸ್ಯ ಮಾಡ್ತಾರೆ. ಆಗ ದೇವಲರು ಆ ಮೊಸಳೆ ಅವ್ರಿಗೆ ಊಹು ಮತ್ತೆ ಆಹ, ಈ ಊಹು ಆಹ ಇಬ್ರಲ್ಲಿ ಊಹುಗೆ ಶಾಪ ಕೊಡ್ತಾರೆ. ನಿನ್ ಸೌಂದರ್ಯದಿಂದ ತುಂಬಾ ಅಹಂಕಾರ ಇದೆ, ಹಾಗಾಗಿ ನೀನು ಒಂದು ಮೊಸಳೆ ಆಗು ಅಂತ ಶಾಪ ಕೊಡ್ತಾರೆ. ಹಾಗಾಗಿ ಅವನು ಕೂಡ ಒಂದು ದೇವತೆ, ಹಿಂದಿನ ಜನ್ಮದಲ್ಲಿ ಅವನು ಮೊಸಳೆ ಆಗಿ ಆ ನೀರಲ್ಲಿ ಬಂದು ತನ್ನ ಶಾಪದ ಇದನ್ನ ಅನುಭವಿಸ್ತಾ ಇರ್ತಾನೆ. ಸೊ ಇಲ್ಲಿಗೆ ನಾನ್ ನಿಲ್ಲಿಸ್ತೇನೆ. ನೆಕ್ಸ್ಟ್ ಗಜೇಂದ್ರನ ಶರಣಾಗತಿ ಮತ್ತು ಪ್ರಾರ್ಥನೆ ನೆಕ್ಸ್ಟ್ ಅಧ್ಯಾಯ. ಈ ಅಧ್ಯಾಯದಲ್ಲಿ ಗಜೇಂದ್ರ ಭಗವಂತನ ಹೇಗೆಲ್ಲ ಸ್ತುತಿಸ್ತಾನೆ ಮತ್ತು ಭಗವಂತನ ಗುಣಗಳು ಮತ್ತೆ ಭಗವಂತನ ತುಂಬಾ ವರ್ಣನೆ ಮಾಡ್ತಾನೆ, ಪರಮಾತ್ಮನ ವರ್ಣನೆ
ಹೇಗಿದೆ, ಪರಮಾತ್ಮ ಅಂದ್ರೆ ಯಾರು, ಅವನನ್ನ ಹೇಗೆಲ್ಲ ನಾವು ಸ್ತುತಿಸಬಹುದು ಅನ್ನೋದ್ರ ಬಗ್ಗೆ ಗಜೇಂದ್ರ ಪ್ರಾರ್ಥನೆ ಮಾಡ್ತಾ ಹೋಗ್ತಾನೆ. ಈ ಗಜೇಂದ್ರ ಸ್ತುತಿನ ಇದಕ್ಕೆ ಭಾಗವತದಲ್ಲಿ ನಾವು ಭಾಗವತ ಏನೇ ಓದಿದ್ರು ಅದು ಏನಕ್ಕೆ ಓದೋದು ಅಂದ್ರೆ ಕೃಷ್ಣನ ಬಗ್ಗೆ ಪ್ರೇಮ ಉಂಟಾಗ್ಲಿ, ಕೃಷ್ಣನ ಬಗ್ಗೆ ಭಕ್ತಿ ಹೆಚ್ಚಾಗ್ಲಿ ನಮ್ಮಲ್ಲಿ, ಮತ್ತೆ ಕಡೆಗೆ ನಮಗೆ ಸಾಯೋ ಕಾಲದಲ್ಲಿ ಭಗವಂತನ ಪ್ರಜ್ಞೆ ಬಂದು ನಾವು ವಾಪಸ್ ಭಗವಂತ ಧಾಮಕ್ ಮರಳಬೇಕು. ಇದು ಒಂದೇ ಕಾರಣ ಈ ಪ್ರವಚನಗಳು, ಈ ಭಾಗವತ ಕಥೆ ಇದೆಲ್ಲ ನಾವು ಓದೋದು. ಪ್ರವಚನಗಳು ಕೇಳೋಕೆ ಬಹಳಷ್ಟಿದೆ, ಮತ್ತೆ ಓದೋಕ್ಕೂ ಅಷ್ಟೇ ಸ್ಕ್ರಿಪ್ಚರ್ಸ್ ಬೇಕಾದಷ್ಟಿದೆ. ಬೇಕಾದಷ್ಟು ಸ್ಕ್ರಿಪ್ಚರ್ಸ್ ಓದ್ತೀವಿ, ಬೇಕಾದಷ್ಟು ಕೇಳ್ತೀವಿ, ಆದ್ರೆ ನಾವ್ ಯಾರು ವಿ ಡಸಂಟ್ ಲಿವ್ ವಿತ್ ದಟ್ ಸ್ಕ್ರಿಪ್ಚರ್ಸ್. ನಾವು ಕೇಳೋದು ಮತ್ತೆ ಅದನ್ನ ಓದೋದು ಮತ್ತೆ ಮರ್ತು ಬಿಡೋದು ಮಾಡದೆ ಆ ಸ್ಕ್ರಿಪ್ಚರ್ಸ್ ಅಲ್ಲೇ ನಾವು ಬದುಕಬೇಕು, ಅದನ್ನ ನಾವು ಕಲ್ತ್ಕೊಳ್ಬೇಕು. ಮತ್ತೆ ಗಜೇಂದ್ರ ಪ್ರಾರ್ಥನೆ ಕೂಡ ಅಷ್ಟೇ, ಬಹಳ ಚೆನ್ನಾಗಿದೆ ಅವನ ಪ್ರಾರ್ಥನೆ. ಈ ಗಜೇಂದ್ರ ಪ್ರಾರ್ಥನೆ ದಿನಾ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದ ಕೂಡ್ಲೆ ಗಜೇಂದ್ರನ್ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಗಜೇಂದ್ರ ಅಷ್ಟು ಚೆನ್ನಾಗಿ ಭಗವಂತನ ವರ್ಣಿಸಿದ್ದಾನೆ. ಮತ್ತೆ ಆ ಪ್ರಾರ್ಥನೆಗೆ ಭಗವಂತ ಮನಸ್ಸೋತು ತಾನೇ ಅಲ್ಲಿಂದ ಇಳಿದು ಬಂದು ಗಜೇಂದ್ರನನ್ನ ಉದ್ಧಾರ ಮಾಡ್ತಾನೆ. ಸೊ ಈ ಗಜೇಂದ್ರ ಮೋಕ್ಷ ಪ್ರಾರ್ಥನೆ ತುಂಬಾ ಉತ್ತಮವಾದದ್ದು. ಮತ್ತೆ ಇದನ್ನ ದಿನಾ ಬೆಳಿಗ್ಗೆ ಎದ್ದು ನಾವು ಕೂಡ ಯಾರು ಬೇಕಾದ್ರೂ ಸ್ತುತಿಸ್ಬಹುದು. ಈ ಗಜೇಂದ್ರ ಸ್ತುತಿಸೋದ್ರಿಂದ ಏನೇನು ಪರಿಣಾಮ ಅನ್ನೋದು ಕೂಡ 4ನೇ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ಹೇಳಲಾಗಿದೆ. ಈ ಗಜೇಂದ್ರನ ಪ್ರಾರ್ಥನೆ ಆದ ನಂತರ ನೆಕ್ಸ್ಟ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಹರಿ ಬೋಲ್, ವೆರಿ ನೈಸ್ ಲೆಕ್ಚರ್ ವೀಣಾ ಮಾತಾಡಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿನ ತುಂಬಾನೇ ಕಲೀಲಿಕ್ಕೆ ಸಿಕ್ತು ಇವತ್ತು. ಮನ್ವಂತರದಿಂದ ಹಿಡಿದು ಕಲ್ಪಗಳಿಂದ ಹಿಡಿದು ಹೇಗೆ ಗೃಹಸ್ಥ ಗೃಹಮೇಧಿ ಎಲ್ಲಾನು ಕವರ್ ಮಾಡ್ಬಿಟ್ರಿ ಇವತ್ತಿನ ಲೆಕ್ಚರ್ ಅಲ್ಲಿ. ತುಂಬಾ ವಿಷಯಗಳು ನಮ್ಗೆ ಸಿಕ್ತು. ನೀವ್ ಹೇಳ ಹಾಗೆ ಈಸಬೇಕು ಇದ್ದ ಜಯಿಸಬೇಕು, ಬಂದದ್ದು ಬರ್ಲಿ ಗೋವಿಂದನ ದಯ ಇರ್ಲಿ ಎಲ್ಲರಿಗೂ. ಇದೇ ಬೇಕು, ಎಲ್ಲರಿಗೂ ಬೇಕಾಗಿರೋದೇ ಇದೇ ಒಂದು ದೇವರ ಒಂದು ಕರುಣೆ ನಮ್ಮ ಮೇಲೆ ಎಲ್ಲ ಇರ್ಬೇಕು. ಸೊ ಇವತ್ತಿನ ಲೆಕ್ಚರ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ, ಆದ್ರೆ ಇದೇ ರೀತಿ ನಮ್ಗೆ ಅವಾಗವಾಗ ಸಮಯ ಕೊಡ್ತಾ ಇರಿ. ನಮ್ಮ ಸ್ವಾರ್ಥ ಅಂತ ಹೇಳ್ಬೇಕು, ಆಕ್ಚುಲಿ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೊ ಯಾಕೆಂದ್ರೆ ತುಂಬಾ ಡೀಪ್ ಆಗಿ ನೀವು ಸ್ಟಡಿ ಮಾಡಿ ಅದನ್ನ ಕರೆಕ್ಟ್ ಆಗಿ ಕೊಡ್ತೀರಾ ನಮ್ಗೆ ಯಾವ ನಾಲೆಡ್ಜ್ ನ. ಸೊ ಹಾಗಾಗಿ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ದಯವಿಟ್ಟು ನಮ್ಮ ಗೋಪಿ ಸೇನೆಗೆ ಸಮಯ ಕೊಡ್ತಾ ಇರಿ. ಇದನ್ನ ನನ್ನ ಪರ್ಸನಲ್ ರಿಕ್ವೆಸ್ಟ್ ನಿಮ್ಗೆ. ಇನ್ಯಾರಿಗಾದ್ರೂ ಪ್ರಭುಪಾದ್ರು ತುಂಬಾ ಚೆನ್ನಾಗಿ ಹೇಳಿದಾರೆ ಮಾತಾಜಿ. ಅಲ್ಲಿ ಏನ್ ಹೇಳಿದ್ಯೋ ಅದನ್ನ ಹೇಳಿದ್ದೀನಿ ಅಷ್ಟೇ. ಎಲ್ರು ಮನೆಗೆ ಹೋಗಿ ಎಲ್ರು ಮನೆಯಲ್ಲಿ ಇವತ್ತು ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ರೀಡ್ ಗಜೇಂದ್ರ ಮೋಕ್ಷ. 8th canto 8.2 ಇಂದ ಶುರು ಆಗುತ್ತೆ. 8.2 ಎಸ್, ಎಲ್ಲರೂ ಮಾತಾಜಿ ಹೇಳ್ದ ಹಾಗೆ 8.2 ಇವತ್ತು ಓಪನ್ ಮಾಡ್ಲೇಬೇಕು. ಒಂದ್ಸಾರಿ ರಿವಿಷನ್ ಆಗತ್ತೆ ಎಲ್ಲರಿಗೂ. ಬಹಳ ಸುಂದರವಾಗಿ ಬರೆದಿದ್ದಾರೆ. ಮತ್ತೆ ಈ ಕಡೆ ಅಧ್ಯಾಯದಲ್ಲಿ ಹೇಳ್ತಾರೆ, ಈ ಗಜೇಂದ್ರ ಸ್ತುತಿ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ಕಡೆ ಪಕ್ಷ ಕಣ್ ಮುಚ್ಕೊಂಡು ಗಜೇಂದ್ರ, ಆ ಸರೋವರ ನಾವೆಲ್ಲ ವರ್ಣಿಸಿದ್ವಲ್ಲ, ಆ ಸರೋವರ ಎಷ್ಟು ಚೆನ್ನಾಗಿತ್ತು, ಆ ಪರಿಸರ ಹೇಗಿತ್ತು, ಅಲ್ಲಿ ಮೊಸಳೆ ಇತ್ತು, ಆ ಗಜೇಂದ್ರ ಬಂದ ಅಲ್ಲಿಗೆ ನಾರಾಯಣ ಬರ್ತಾನೆ ಗರುಡನ ಮೇಲೆ ಕೂತು, ಅದನ್ನ ನೆನೆಸ್ಕೊಂಡ್ರು ಸಾಕು ನಮಗೆ ಎಷ್ಟೋ ಪಾಪಗಳು ಕಳಿಯುತ್ತೆ, ಮತ್ತೆ ಭಗವಂತನ ಮೇಲೆ ಅರಿವು ಮತ್ತೆ ಭಗವಂತನ ಮೇಲೆ ಪ್ರೀತಿ ಮೂಡುತ್ತೆ ಅಂತ. ಎಸ್, ಅದು ನೀವು ನಮ್ಮ ಜೀವನಕ್ಕೆ ತುಂಬಾ ಹೇಗೆ ಅಳವಡಿಸ್ಕೊಳ್ಬೇಕು. ನಾವೇನಾದ್ರೂ ಇವಾಗ ಕಷ್ಟ ಬಂದ್ರೆ ಮರ್ತ್ ಬಿಡ್ತೀವಿ, ಯಾಕೆ ಇಷ್ಟೆಲ್ಲ ಮಾಡಿದ್ವಿ, ಭಗವಂತ ನಮ್ಗೆ ಏನ್ ಕೊಟ್ಟ ಅನ್ನೋದೊಂದು ಜನರಲ್ ಆಗಿ ಎಲ್ಲರಿಗೂ ಬರೋ ಒಂದು ಪ್ರಶ್ನೆ ಎಲ್ಲರ ತಲೆಯಲ್ಲಿ. ಸೊ ಇದನ್ನ ಗಜೇಂದ್ರ ಆ ಟೈಮಲ್ಲಿ ಹೇಗೆ ತನ್ನ ಪೂರ್ವ ಜನ್ಮದ ಒಳ್ಳೆ ಕರ್ಮದಿಂದ ಸ್ತುತಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ದ, ಹೇಗೆ ಪ್ರಾರಂಭ ಮಾಡಿದ್ದು, ಹೇಗೆ ನಾವು ಯಾವುದೇ ಒಂದು ಕಷ್ಟದಲ್ಲಿದ್ರು ಭಗವಂತನ ನಾವು ದೂಷಿಸೋದಲ್ಲ, ಅದು ನಮ್ಮ ಕರ್ಮಗಳು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಅದನ್ನ ತಿಳಿಸ್ಕೊಟ್ರಿ. ವೇದಾವತಿ ಇಮ್ಲಾಂಗಿ ಮಾತಾಜಿ ಅವ್ರಿಗೆ ಏನೋ ಪ್ರಶ್ನೆ ಇದೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ಯು ಕ್ಯಾನ್ ಆಸ್ಕ್. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆರಿ ನೈಸ್ ಕ್ಲಾಸ್. ನಂಗೆ ಪ್ರಶ್ನೆ ಇಲ್ಲ ಮಾತಾಜಿ, ಬಟ್ ನಾನು ಅಪ್ರಿಶಿಯೇಟ್ ಮಾಡ್ಬೇಕು ಅನ್ಕೋತೀನಿ. ತುಂಬಾ ಜನರಿಗೆ ಮಾತಾಜಿ ಮಧ್ಯದಲ್ಲಿ ಪುರಂದರದಾಸರ ಲೈಕ್ ದಾಸರ ಪದಗಳು ಹೇಳ್ತಿದ್ರು. ಸೊ ದಟ್ ಐ ಲೈಕ್ ಸೋ ಮಚ್. ಸೊ ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡೆ ಅಷ್ಟೇ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಇನ್ಯಾರಿಗಾರ ಏನೋ ಪ್ರಶ್ನೆ ಇದೆಯಾ? ಇವತ್ತಿನ ಲೆಕ್ಚರ್ಗೆ ರಿಲೇಟೆಡ್ ಏನೋ ಪ್ರಶ್ನೆ ಇದ್ರೆ, ರಿಲೆವೆಂಟ್ ಆಗಿರ್ಬೇಕು ಗಜೇಂದ್ರ ಮೋಕ್ಷಕ್ಕೆ, ಯಾರಾದ್ರೂ ಕೇಳ್ಬಹುದು. ಅನ್ಮ್ಯೂಟ್ ಮಾಡಿ ಕೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಹೇಳಿ ಹರೇ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಹಾ ಮಾತಾಜಿ ಕೇಳಿಸ್ತಾ ಇದೆ, ಹೇಳಿ. ಹರೇ ಕೃಷ್ಣ ಹರಿ ಬೋಲ್, ಕೇಳಿಸ್ತಾ ಇದೆ ಮಾತಾಜಿ. ಇವತ್ತಿನ ಮಾತಾಜಿ. ಕ್ಲಾಸು ತುಂಬಾ ಚೆನ್ನಾಗಿತ್ತು. ಹೇಳ್ತೀನಿ ಮಾತಾಜಿ. ಇವತ್ತಿನ ಕ್ಲಾಸು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಗಜೇಂದ್ರ ಮಾಸ್ಟರ್ ನಮ್ಮ ಜೀವನದಲ್ಲಿ ನಾವ್ ಹೇಗ್ ಅಳವಡಿಸ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮಾತಾಜಿ. ಗಜೇಂದ್ರನ ಪ್ರಾರ್ಥನೆ ಮುಂದಿನವ್ರು ಹಂಗೆ ಕಂಟಿನ್ಯೂ ಮಾಡ್ರಿ ಪ್ರಭುಜಿ ಮಾತಾಜಿ ಅದನ್ನ. ಹ್ಞೂ ಮಾತಾಜಿ. ನೆಕ್ಸ್ಟ್ ಪ್ರಾರ್ಥನೆ, ಅವನು ಹೇಗೆ ಪ್ರಾರ್ಥನೆ ಮಾಡ್ತಾನೆ, ಅವ್ನು ಯಾವ್ಯಾವ ತರ ಭಗವಂತನ ಪ್ರಾರ್ಥನೆ ಮಾಡ್ತಾನೆ, ಆ ಪ್ರಾರ್ಥನೆ ಕೇಳಿ ಭಗವಂತ ಹೇಗ್ ಬರ್ತಾನೆ ಅಂತ ನೆಕ್ಸ್ಟ್ ನೀವೇ ಕಂಟಿನ್ಯೂ ಮಾಡಿ ಪ್ರಾರ್ಥನೆಗಳನ್ನ ಮುಂದಿನ ಕ್ಲಾಸಲ್ಲಿ. ಆಯ್ತು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೆ? ಟ್ರೈ ಮಾತಾಜಿ. ಹಾ ಕೇಳಿಸ್ತಿದೆ ಮಾತಾಜಿ. ಅವ್ರ ಮೂರು ಬೆಟ್ಟಗಳು ಬಂಗಾರದ ಕಂಟಿನ್ಯೂ ಮಾಡಕ್ಕೆ ಅಷ್ಟೇ. ಕಂಟಿನ್ಯೂ ಮಾಡ್ತೀರಲ್ಲ ವೀಣಾ ಮಾತಾಜಿ? ಎಸ್ ಮಾತಾಜಿ. ಮಾಡ್ತೀನಿ ಮಾತಾಜಿ. ಹಾ ಓಕೆ ಫೈನ್. ಇನ್ಯಾರ್ಗನ ಪ್ರಶ್ನೆ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ದಂಡವತ್ ಪ್ರಣಾಮಗಳು. ದಂಡವತ್ ಪ್ರಣಾಮ. ಆಮೇಲೆ ಶುದ್ಧ ಮಾತಾಜಿ ನೆಕ್ಸ್ಟ್ ವೀಕ್ ಮಾತಾಜಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಗಜೇಂದ್ರ ಸ್ತುತಿ ಬಗ್ಗೆ ವಿವರವಾಗಿ ನಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೂಪಾ ಮಾತಾಜಿ. ಥೌಸಂಡ್ ಇಯರ್ಸ್ ತನಕ ಅದು ವಾರ್ ನಡೀತಂದ್ರಲ್ಲ, ಅವ್ರ ಊಟ ತಿಂಡಿ ನೀರಲ್ಲೇ ಇದ್ರ ಮಾತಾಜಿ? ಹೌದು ಮಾತಾಜಿ. ಹೌದು ಮಾತಾಜಿ. 1,000 ವರ್ಷ ಗಜೇಂದ್ರ ಹಾಗೆ ಇರ್ತಾನೆ ನೀರಲ್ಲಿ. ಆ 1,000 ವರ್ಷ ಮೊಸಳೆ ಹಾಗೆ ಕಚ್ಚಿ ಹಿಡಿದಿರುತ್ತೆ ಗಜೇಂದ್ರನ್ ಕಾಲನ್ನ. ಬಾಪ್ರೆ, ತುಂಬಾ ಗ್ರೇಟ್. ಅಂದ್ರೆ ನಮಗೂ ಕೂಡ ಅಷ್ಟೇ ತಾಳ್ಮೆ ಇರ್ಬೇಕು ಅಂತ. ಕಷ್ಟ ಬಂದಾಗ ಗಜೇಂದ್ರನ್ ತರ ತಾಳ್ಮೆ ಇಟ್ಕೊಂಡ್ರೆ ಖಂಡಿತ ನಾರಾಯಣ ಬಂದೇ ಬರ್ತಾನೆ ಅಂತ. ಸರಿ ಸರಿ ಪೇಷನ್ಸ್. ಓಕೆ ಮಾತಾಜಿ, ಅದೇ ಒಂದ್ ಸ್ವಲ್ಪ ಡೌಟ್ ಇತ್ತು. ಅಂದ್ರೆ ನಾವು ನಮ್ಮ ಕಾಲಮಾನಕ್ಕೆ ಹೋಲಿಸ್ಕೋಬಾರದು. ಯಾಕಂದ್ರೆ ನಾವು ಬದುಕೋದು ಬರೀ 100 ವರ್ಷ. ಅದು ನಡೆದಿದ್ದು ಬೇರೆ ಮನ್ವಂತರ, ಮತ್ತೆ ನಡೆದಿದ್ದ ಜಾಗ ಬೇರೆ, ಅಲ್ಲಿ ಕಾಲಗಳು ಬೇರೆ. ಹಾಗಾಗಿ 1,000 ವರ್ಷ ಇಬ್ರು ಹೋರಾಡ್ತಾರೆ. ಥ್ಯಾಂಕ್ ಯು ಮಾತಾಜಿ. ನೈಸ್ ಕ್ಲಾಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೂಪಾ ಮಾತಾಜಿ ಅವ್ರು ಗೋವಾದಿಂದ ಲಾಗಿನ್ ಆಗ್ತಾರೆ. ತುಂಬಾ ಸಿನ್ಸಿಯರ್ ಡಿವೋಟಿ ಅಂಡ್ ವೆರಿ ಫ್ರಮ್ ಬಿಗಿನಿಂಗ್ ಗೋಪಿ ಸೇನಾಗಿ ಯಾವಾಗ್ಲೂ ಜಾಯ್ನ್ ಆಗ್ತಾರೆ, ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ರೂಪಾ ಮಾತಾಜಿ. ಏನಿಲ್ಲಪ್ಪ, ನೀವು ಸುಮ್ಮನೆ ಹೊಗಳ್ಬೇಡಿ ಮಾತಾಜಿ. ಎಲ್ಲರೂ ಇದ್ದಂಗೆ ಇದೀನಿ, ದೊಡ್ಡದಲ್ಲ. ನಿಮ್ದು ದೊಡ್ಡ ಮಾತಾಜಿ. ನಮ್ಗೆ ನೀವು ಇದು ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಇಷ್ಟು ಪ್ರೀತಿ ಮಾಡ್ತೀರಾ. ನಿಮ್ದು ದೊಡ್ಡ ಗುಣ ಮಾತಾಜಿ. ನೋ ಮಾತಾಜಿ. ಆಲ್ ಗುಡ್ಸ್ ಪ್ರಭುಪಾದ್. ಇನ್ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ? ಎಲ್ಲರೂ ನಿಮ್ಮ ಲೆಕ್ಚರ್ನ ಕೇಳಿ ವೀಣಾ ಮಾತಾಜಿ ತುಂಬಾ ಮಂತ್ರ ಮುಗ್ಧರಾಗ್ಬಿಟ್ಟಿದ್ದಾರೆ. ಯಾರಿಗೂ ಏನು ಪ್ರಶ್ನೆ ಇಲ್ಲ. ಐ ರಿಕ್ವೆಸ್ಟ್ ಎಲ್ರು ಹೋಗಿ ಇವತ್ತು ಗಜೇಂದ್ರ ಮೋಕ್ಷ 2ನೇ ಅಧ್ಯಾಯ 8ನೇ ಸ್ಕಂದದಲ್ಲಿದೆ. ಬುಕ್ ಇಲ್ಲ ಅಂದ್ರೂ ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ, ವೇದ ಬೇಸಲ್ಲೂ ಇದೆ. ಕರೆಕ್ಟ್. ಎಲ್ರು ಓದ್ಲೇಬೇಕು ಇವತ್ತು. ರಿವಿಷನ್ ಆದ್ರೆ ಒಂದ್ಸರಿ. ಸೊ ನೆಕ್ಸ್ಟ್ ಕ್ಲಾಸ್ ವಿತ್ ಕ್ವಶನ್ಸ್ ವಿಲ್ ಬಿ ಪ್ರಿಪೇರ್ಡ್. ಅದು ಜಾಸ್ತಿನೇ ಇಲ್ಲ, ಒಂದು 4-5 ಪೇಜ್ ಇದೆ ಅಷ್ಟೇ ಮಾತಾಜಿ. ಓಕೆ. 2ನೇ ಸ್ಕಂದನ 8ನೇ ಸ್ಕಂದ ಅಂದ್ರಲ್ವಾ ನೀವು? 8.2 ಚಾಪ್ಟರ್ 2. ಚಾಪ್ಟರ್ 2. ಚಾಪ್ಟರ್ 2. ಓಕೆ. 33 ಶ್ಲೋಕಾಸ್ ಇದೆ ಮಾತಾಜಿ. 33 ಶ್ಲೋಕಸ್. ಓಕೆ ಫೈನ್. ಎಲ್ಲರೂ ಖಂಡಿತ ಓದ್ತಾರೆ ಇವತ್ತು. ಸೊ ಯಾರಿಗೂ ಏನು ಪ್ರಶ್ನೆಗಳಿಲ್ಲ. ಇಲ್ಲದಿದ್ರೆ ಎಲ್ಲರೂ ಬಿಡ್ತಾ ಇರ್ಲಿಲ್ಲ ಇವತ್ತು. ಯಾಕಂದ್ರೆ ತುಂಬಾ ಕ್ಲಿಯರ್ ಆಗಿದೆ ಇವತ್ತು. ಶಾಸ್ತ್ರ ಇರೋದ್ರಿಂದ ಕರೆಕ್ಟ್ ಆಗಿ ನೀವು ಓದಿ ಪಾಯಿಂಟ್ ಟು ಪಾಯಿಂಟ್ ನೀವು ಕ್ಲಿಯರ್ ಆಗಿ ಹೇಳಿದ್ದೀರಾ. ಸೊ ಎಲ್ಲರಿಗೂ ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಇವತ್ತು. ಸೊ ಹಾಗಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ವೀಣಾ ಮಾತಾಜಿ ತುಂಬಾ ತುಂಬಾ ಧನ್ಯವಾದಗಳು. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಇನ್ನೂ ತುಂಬಾ ಬೆಳೀಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ.
ಸೊ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಭಗವಂತನಲ್ಲಿ ಪ್ರೇಯರ್ ಮಾಡ್ತಾ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಸೊ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಸೊ ನರಸಿಂಹ ಭಜನೆ ಹಾಡ್ಲಿಕ್ಕೆ ನಮ್ಮೊಂದಿಗೆ ಇವತ್ತು ಅನಿತಾ ಮಾತಾಜಿಯವರು ಇದ್ದಾರೆ. ಅನಿತಾ ಮಾತಾಜಿಯವರು ಗೋವರ್ಧನ್ ಪ್ರವಚನ ಮಂದಿರದಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಅವರು ನರಸಿಂಹ ಗೌರಹರಿ ಪ್ರಭು ಅವರ ಧರ್ಮ ಪತ್ನಿ. ಮತ್ತೆ ರಾಧಾರಾಣಿ ಸೇವೆಯಲ್ಲಿನೂ ಬಂದ ತಕ್ಷಣ ದೇವಸ್ಥಾನದಲ್ಲಿ ಸೀದಾ ಅಡಿಗೆ ಮನೆಗೆ ಬಂದು ಅವ್ರು ತುಂಬಾನೇ ನಮ್ಗೆ ಸಹಾಯ ಮಾಡ್ತಾರೆ. ತುಂಬಾ ಪ್ರಭುಜಿಯವರ ಸೇವೆಯಲ್ಲಿ, ಪ್ರಭುಜಿಯವರು ಎಲ್ಲರಿಗೂ ಗೊತ್ತೇ ಇದೆ, ತುಂಬಾ ಸೇವೆಯಲ್ಲಿ ಇದ್ದಾರೆ. ಗುರು ಮಹಾರಾಜ್ ಸೇವೆಯಲ್ಲಿ, ದೇವಸ್ಥಾನದ ತುಂಬಾ ಸೇವೆಗಳಲ್ಲಿ ಅವರು ಇದ್ದಾರೆ. ತುಂಬಾ ಸಹಕಾರ ಮಾಡ್ತಾ ಇದ್ರೆ. ತುಂಬಾ ವಿನಮ್ರತೆ ಮತ್ತು ಹಸನ್ಮುಖಿ ಮಾತಾಜಿ. ಸೊ ಮಾತಾಜಿ ಅವರಿಂದ ನಾವಿವಾಗ ನರಸಿಂಹ ಭಜನೆ ಕೇಳೋಣ. ಅನಿತಾ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಇದು ಅದು ಆನ್ ಆಗ್ತಿಲ್ಲ ಮಾತಾಜಿ, ನಂದು ಇದಾಗಿದೆ. ಹೌದಾ? ಓಕೆ ಓಕೆ ಫೈನ್. ಹೇಳಿ ಮಾತಾಜಿ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದಾಯಿನೇ ಹಿರಣ್ಯಕಾಶಿ ಪೂರ್ವಕ್ಷಃ ಶಿಲಟಂಕಾನಕಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹೇ ನರಸಿಂಹ ಹೃದಯೇ ನರಸಿಂಹ ನರಸಿಂಹಮದಿಂ ಚರಣಂ ಪ್ರಪದ್ಯೆ ತವ ಕರ ಕಮಲವರೇ ನಾಕಾಮದ್ಭುತ ಶೃಂಗ ಲಲಿತಾ ಹಿರಣ್ಯಕಶಿಪೋ ತನುಭೃಂಗ ಕೇಶವಧೃತ ನರಹರಿ ರೂಪ जय जगदीश हरे जय जगदीश हरे जय जगदीश हरे जय केशवधृता नर हरि रूप जय जगदीश हरे जय जगदीश हरे जय जगदीश हरे. हरे कृष्ण माताजी. ತುಂಬಾ ತುಂಬಾ ಧನ್ಯವಾದಗಳು. ಹೀಗೆ ಇನ್ನು ಮುಂದೆ ಸಹ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇರಿ. ಇದೇ ರೀತಿ ಕಾರ್ಯಕ್ರಮವನ್ನು ನಮ್ಗೆ ಕೊಡ್ತಾ ಇರಿ. ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಇನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನು ತುಂಬಾ ನೀವು ಬೆಳೀಲಿ ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಸೊ ಕ್ಲೋಸಿಂಗ್ ಪ್ರೇಯರ್ ಕೊನೆಯ ಹಂತಕ್ಕೆ ಬಂದಿದ್ದೀವಿ.